ಶ್ರೀಕೃಷ್ಣ ಕಮಲಾನಾಥೋ ವಾಸುದೇವ ಸನಾತನ ವಸುದೇವಾತ್ಮಜ ಪುಣ್ಯೋ ಲೀಲಾ ಮಾನುಷ ವಿಗ್ರಹ ಶ್ರೀವತ್ಸ ಕೌಸ್ತುಭಧರೋ ಯಶೋದಾತ್ಸಲೋ ಹರಿ ಚತುರ್ಭುಜಾತ್ತ ಚಕ್ರಾಸಿ ಗದಾ ಶಂಖಾದ್ಯುಧಾಯುಧ ದೇವಕೀ ನಂದನ ಶ್ರೀಶೋ ನಂದಗೋಪ ಪ್ರಿಯಾತ್ಮಜ ಯಮುನಾ ವೇಗ ಸಂಹಾರಿ ಬಲಭದ್ರ ಪ್ರಿಯಾನುಜ ಪೂತನಾ ಜೀವಿತ ಹರಃ ಶಕಟಾಸುರ ಭಂಜನ ನಂದೌರಜ ಜನಾನಂದ ಸಚ್ಚಿದಾನಂದ ವಿಗ್ರಹ ನವನೀತ ವಿಲಿಪ್ತಾಂಗೋ ನವನೀತ ನಟೋ ಅನಘ ನವನೀತ ನವಾಹಾರೋ ನಿಜಕುಂದ ಪ್ರಸಾದಕ ಷೋಡಶ ಸ್ತ್ರೀ ಸಹಸ್ರೇಶ ತ್ರಿಭಂಗಿ ಮುದರಾಕೃತಿ ಶುಕವಾಗಮೃತಾಬ್ಧೀಂದುರ್ಗೋವಿಂದೋ ಗೋವಿದಾಂಪತಿ ವತ್ಸಪಾತ ಹರೋನಂದೋ ಧೇನುಕಾಸುರಭಂಜನ ಶ್ರೀಕೃತ ತೃಣಾವರ್ತೋ ವಿಮಲಾರ್ಜುನ ಭಂಜನ ಉತ್ತಾಲ ತಾಲ ಭೇತ್ತಾ ಚ ತಮಾಲ ಶ್ಯಾಮಲಾಕೃತಿ ಗೋಪಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭ ಇಷ್ಟಾಗಿ ಕಿಲಾಪತಿ ಪರಂಜ್ಯೋತಿ ಯಾದವೇಂದ್ರೋ ಯದೋದ್ವಹ ವನಮಾಲಿ ಪೀತವಾಸಾಹ ಪಾರಿಜಾತಾಪಹಾರಕ ಇಲಾಪತಿ ಇಲಾಪತಿ ಅಂದ್ರೇನು? ಇಲ ಅಂದ್ರೆ ಏನು? ಇಳೆ, ಮಳೆ. ಮಳೆ ಮೊದಲು ಇಳೆ, ಮೇಲೆ ಮಳೆ, ಇಲ್ಲಿ ಬೆಳೆ. ಸರಿ ಬರೋದ್ರ ಸರಿ ಆಗದೆ ಹೋದ್ರೆ ಆ ರೀತಿ ಅರ್ಥ ಹೋಗ್ಬೇಕು. ಉತ್ತಾಲಪ ಇಲಾಪತಿ ಭೂಪತಿ ಇಲಾಪತಿ ಭೂಪತಿ. ಇದಕ್ಕೆ ಒಂದರ್ಥ ಏನು ಅಂದ್ರೆ ಭೂರೂಪದ ಮಹಾಲಕ್ಷ್ಮಿಗೆ ಪತಿ. ಮುಖ್ಯವಾಗಿ ಯಾರೇ ರಾಜರಾಗಿದ್ರು ಮುಖ್ಯ ರಾಜ ಭಗವಂತನೇ, ಅದೊಂದರ್ಥ. ರಾಜರಾಜ ಪರ್ವತ ಸನ್ನಿಧಾನ ಗೊತ್ತಾಯ್ತಾ? ಒಂದಾಯ್ತು. ಎರಡನೇದು ಅರ್ಥ ಮಾಡಿದ್ರೆ ಇಲಾಪತಿ. ಇಲಾಪತಿಯನ್ನು ಏನಾಗುತ್ತಾಗ ರಾಜರಲ್ಲಿ ಸನ್ನಿಧಾನ ಒಂದು ಸ್ವತಃ ಭೂಪತಿ ಇತ್ತೆ ಅಂತ ಒಂದರ್ಥ. ಮತ್ತೆ ಇಲಾಪತಿ ವರಾಹ ದೇವರ ವರಾಹ ರೂಪ ಅಂತ. ಇಲಾಪತಿ ವರಾಹ, ಭೂಪತಿ ವರಾಹ ತಾನೆ, ಭೂವರಾಹ ತಾನೆ ಕರೆಯೋರು. ಸೊ ಕೃಷ್ಣಗೂ ಆ ರೂಪಕ್ಕೂ ಭೇದ ಆದ್ರಿಂದ ಇಲಾಪತಿ ಹೌದು. ಇಲಾಪತಿ ಇನ್ನು ಹೇಳೋದಾದ್ರೆ ಅದು ಕೃಷ್ಣನ ಪರ. ಪರಂಜ್ಯೋತಿ, ಕೃಷ್ಣ ರಾಜನಲ್ಲ, ರಾಜ. ರಾಜನಲ್ಲ, ರಾಜ ಅಂತ ಪದ ಉಪಯೋಗಿಸಿದ. ಯಾಕೆಂದ್ರೆ ರಾಜನಲ್ಲ ಆ ಬಿಡಿಸ್ಬೇಕಾದ್ರೆ ಇಲಾಪಾನಾಂ ತಿಹಿ ಆನಂದ ಅಸ್ಮ. ಇಲಾಪರ ರಾಜರು, ರಾಜರಿಗೆ ಆನಂದ ಕೊಡೋದು ಭಗವಂತ. ಇನ್ನೂ ಕಾಲ ಆ ಕಿಂಗ್ ಅಲ್ಲ, ಕಿಂಗ್ ಮೇಕರ್ ಅರ್ಥದಲ್ಲಿ ಇನ್ನೂ ದೊಡ್ಡ ಪೋಸ್ಟ್ ಅದು. ಅರ್ಥ ಆಯ್ತಾ? ರಾಮನಾಗಿ ರಾಜ್ಯ ಆಳಿದ, ಇಲ್ಲಾಗಿ ರಾಜ್ಯ ಆಳಿಸ್ತಾ ಇದ್ದ. ಸೊ ಕಿಂಗ್ ಮೇಕರ್ ಅಲ್ಲಿ ಕಿಂಗ್ ಅಲ್ಲಿ ಎರಡು ರೂಪದಲ್ಲಿ ದೊಡ್ಡ ವ್ಯತ್ಯಾಸ. ರಾಮನಾಗಿ ಕಿಂಗ್ ಮೇಕರ್ ಆಗ್ತಾನೆ, ಸುಗ್ರೀವ ರಾಜ್ಯ ಕೊಡ್ತಾನೆ. ಇಲ್ಲಿ ಮಾತ್ರ ಕಿಂಗ್ ಆಗೋದೇ ಇಲ್ಲ. ಇವಾಗ ಯಾರು ಕೂಡ ದೊಡ್ಡ ದೊಡ್ಡ ಪ್ರೆಸಿಡೆಂಟ್ಗಳು ತಾವು ಪ್ರೆಸಿಡೆಂಟ್ ಹಾಗೆ ಬರೋದಿಲ್ಲ. ಇವತ್ತು ಆಗದೆ ಬಂದು ಆ ಚಾನ್ಸ್ ಸಿಗ್ತದೆ ಅಂತ ಹೇಳಿ ಹಿಂದೆ ಆಗ್ಬೇಕಾಗಿಲ್ಲ. ನಾವು ಮಾಡಿದ್ದು ಇದಕ್ಕೋಸ್ಕರ ಅಷ್ಟೇ. ನಂಗೆ ಪೋಸ್ಟ್ ಬೇಡ ಅಂತ ಹೇಳ್ಬೋದು. ಅವ್ರು ಹೇಳಿದ್ದಾರೆ ಅಷ್ಟೇ ಜನ. ನಾನು ಇಲಾಪತಿ ಪರಂಜ್ಯೋತಿ, ಜ್ಯೋತಿ ಪರಂ ಸೂರ್ಯಾದಿಗಳು ಜ್ಯೋತಿಗಳಾದರೆ ಜ್ಯೋತಿ ಶ್ರೇಷ್ಠ ಪರಮಾತ್ಮನಾದ್ರಿಂದ ಓಂ ಜ್ಯೋತಿ ದರ್ಶನ ಬಲ ಪರಂಜ್ಯೋತಿ ಪರಕೃಷ್ಣನೇ. ಎಷ್ಟು ಜ್ಯೋತಿ ಕಣ್ಣು ಕುಗ್ತಾ ನೋಡಕ್ಕಾಗ್ತಾ ಇಲ್ಲ ಅರ್ಜುನನಿಗೆ. ಮೊದಲು ಆ ರೂಪದೊಳಗೆ ನೋಡಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಇಲಾಪತಿ ಪರಂಜ್ಯೋತಿ ಯಾದವೇಂದ್ರ. ಇಂದ್ರ ಅಂದ್ರೆ ಶ್ರೇಷ್ಠ. ಬರೀ ಇಂದ್ರ ಬಂದ್ರೆ ಇಂದ್ರದೇವರು. ಒಂದು ಪದದ ಕೊನೆಗೆ ಬಂದ್ರೆ ಶ್ರೇಷ್ಠ ಅಂತ. ವಂಶಿ ಶ್ರೇಷ್ಠಾರ್ಥ ಗೋಚರ ಅಂತ ನಿಯಮ ಆಗುತ್ತೆ. ಅದು ಯಾದವರಲ್ಲಿ ಶ್ರೇಷ್ಠನಾದವನು ಅಂತ. ಈ ಮಾತು ಯಾಕೆ ಹೇಳ್ಬೇಕಾಗಿತ್ತು? ಬಲರಾಮ ದೇವರಿದ್ದಾರೆ ಅಣ್ಣ, ಅವ್ರು ಶ್ರೇಷ್ಠ ಅಂತ ಅಲ್ಲ. ಅಣ್ಣನಾಗಿದ್ರು ಶ್ರೇಷ್ಠ ಅಲ್ಲ ಅವನು. ಗೊತ್ತಾಯ್ತಾ? ಶ್ರೇಷ್ಠ ಯಾರು? ಕೃಷ್ಣನೇ, ಯಾದವೇಂದ್ರ. ಆದ್ರಿಂದ ಮೂಲ ರೂಪ ಇದೆ, ಎರಡು ರೂಪಗಳು ಬೇರೆ ಅಂತ ಅರ್ಥ. ಎರಡು ಕೃಷ್ಣನೇ ಆಗಿದ್ರೆ ಇಬ್ರು ಸೇರಿಸಿ ಹೇಳ್ಬೇಕಾಗಿತ್ತು ಯಾದವೇಂದ್ರ. ಆಮೇಲೆ ಇನ್ನೊಂದು ಅರ್ಥ ಯಾದವಾಹ ಇಂದ್ರಾಹ ಅಸ್ಮ. ಯಾದವ ಶ್ರೇಷ್ಠ ಎಲ್ಲಿಂದ ಬಂತು? ಕೃಷ್ಣ ಇಲ್ಲಿ ಯಾದವಂಶನ ಯಾರು ಕೇಳ್ತಿದ್ರು? ಅನೇಕ ವಂಶಗಳು ಅದು ಒಂದು ಆಗ್ಬಿಡ್ತಿತ್ತು ಅಷ್ಟೇ. ಕೃಷ್ಣ ಬಂದಿದ್ರಿಂದ ಇದಾಗಿತ್ತು. ರಾಮ ಬಂದ ರಘುವಂಶ ಭಾರಿ ಹೆಸರು ಬಂತು ಸೂರ್ಯವಂಶಕ್ಕೆ. ಯಾದವೇಂದ್ರ ಯದೋದ್ವಹ, ಎದೆಗಳನ್ನ ಮೇಲೆ ಕೆತ್ತಿದವರು, ಎದೆಗಳನ್ನ ಮೇಲೆ ಕೆತ್ತಿದವರು. ಅವ್ರ ಸ್ಟೇಟಸ್ ಚೇಂಜ್ ಆಗೋಯ್ತು. ಇಲ್ಲಿ ಯದುಗಳು ಅಂದ್ರೆ ಯಾದವರು, ಯದುವಂಶದವರೆಲ್ಲ ಯಾದವ. ಯಾದವ ಶಬ್ದಕ್ಕೆ ಯಾದವ ಶಬ್ದ ಯದು ಯಾದವ, ಕುರು ಕೌರವ, ಮತ್ತೆ ರಘು ರಾಘವ. ವಂಶಕ್ಕೂ ಅನ್ವಯ, ಅವರಿಗೂ ಅನ್ವಯ. ಸಂದರ್ಭ ಅರ್ಥ ಮಾಡಬೇಕು. ಎರಡರ್ಥನ ಇರೋದ್ರಿಂದ ಯಾವ ಅರ್ಥ ಸೂಟ್ ಆಗುತ್ತೆ ನೋಡಿ ಮಾಡ್ಬೇಕು. ಕಮಾಲ ಶ್ಯಾಮಲಾಕೃತಿ. ಆಮೇಲೆ ಯದಾಯ್ತದ ಯದೂದ್ವಹ ವನಮಾಲಿ, ವನಮಾಲಿ ಹಾಕೊಂಡಿದ್ದಾನೆ. ಹೇಳಿದನ ಮೊದಲೇ ಯಾರು ಹಾಕೊಳ್ಳಾಗಿಲ್ಲ, ನಿಷಿದ್ಧ. ವನಮಾಲಿ ಕಿರೀಟ ರಾಜನೇ ಇಟ್ಕೋಬೇಕಲ್ಲ, ದೊಡ್ಡ ಕಿರೀಟನ ಹಾಗೆ. ವನಮಾಲಿ ಪೀತವಾಸಾಹ, ಪೀತಾಂಬರಧಾರಿ. ಪೀತಾಂಬರನು ಹಾಗೇನೆ. ಕೃಷ್ಣಾಂಬರ ಅಂತ ಹೇಳಿದ್ರೆ ಉಳಿದವ್ರು ಹೇಳಕ್ಕೆ ಅದೆಲ್ಲ ಡೂಪ್ಲಿಕೇಟ್ ಇದ್ದಾಗೆ.
ಅಮರಕೋಶದಲ್ಲೂ ಕೂಡ ಪೀತಾಂಬರ ಅಂದ್ರೆ ವಿಷ್ಣುವೆ, ವನಮಾಲಿ ಅಂದ್ರೆ ವಿಷ್ಣುವೆ. ಡಿಕ್ಷನರಿ ಅಷ್ಟೇ ಅದು ಮಾಧ್ವರ್ಗದ ಡಿಕ್ಷನರಿ ಅಲ್ಲ, ನೆನಪಿಟ್ಕೋಬೇಕು. ಈಗ ಪಿ ಶಿವರ ಪೀತವಾಸ ಪಾರಿಜಾತಾಪಹಾರಕ, ಪಾರಿಜಾತವನ್ನು ಅಪಹರಣ ಮಾಡಿದವನು. ಕೃಷ್ಣ ರೂಪಕ್ಕೆಲ್ಲ ಸರಿ ಹೋಯ್ತು. ಇನ್ನು ಉಳಿದ ರೂಪಗಳಿಗೆ ಇಲಾಪತಿ, ರಾಮದೇವರು ಡೈರೆಕ್ಟ್ ರಾಜನೇ, ಈಗ ಬೇರೆ ಅರ್ಥ ಮಾಡ್ಬೇಕಾಗಿಲ್ಲ, ರಾಜನೇ. ಆಮೇಲೆ ಪರಂಜ್ಯೋತಿ, ಯಾಕೆ ಪರಂಜ್ಯೋತಿ ಯಾತಕ್ಕೆ? ಸೇಮ್ ಇದು ಸೂರ್ಯವಂಶಕ್ಕೆ ಬೆಳಕು ಬಂದಿದ್ದು ರಾಮದೇವರಿಂದ, ಚಂದ್ರವಂಶಕ್ಕೆ ಬೆಳಕು ಬರಲಿಕ್ಕೆ ಕೃಷ್ಣ ಕಾರಣ. ಅದಕ್ಕೆ ರಾಮ, ಅದಕ್ಕೋಸ್ಕರ ಪರಂ ಜ್ಯೋತಿ, ಆ ವಂಶದಲ್ಲಿ ಎದ್ದು ಕಾಣೋದು ಅಂತ ಅರ್ಥ. ಆಕಾಶ ನೋಡ್ತೇವೆ, ಎಷ್ಟು ನಕ್ಷತ್ರ ಇವೆ, ಚಂದ್ರ ತಕ್ಷಣ ಕಾಣಿಸ್ತಾರೆ. ಇಷ್ಟೇ ಇದ್ರು ಚಂದ್ರ ಎದ್ದು ಕಾಣಿಸ್ತಾರೆ. ಪೂರ್ಣ ಚಂದ್ರ ಭಾರಿ ಜೋರ ಕಾಣಿಸ್ತಾರೆ. ಅದಕ್ಕೆ ಆಕಾಶಕ್ಕೆ ಪೂರ್ಣಿ ಮೂರು ದಿವಸ ಹುಣ್ಣಿ ಅಂತ, ನಕ್ಷತ್ರದ ಹುಣ್ಣಿ ಅಂತ ಕರೆಯೋದೇ ಇಲ್ಲ. ಕರೆಯೋದು ಯಾವಾಗ? ಚಂದ್ರ ಕಂಡಾಗ ಮಾತ್ರ. ಅದು ಎದು ಶ್ರೇಷ್ಠ ಅದೆಲ್ಲ ಇದೆ. ಅದಕ್ಕೆ ಅರ್ಥ ಹಾಗೇನೆ, ಇಂದ್ರ ಅಂದ್ರೆ ಶ್ರೇಷ್ಠ ಅಂತಾನೆ ಅರ್ಥ ಹೇಳಿದೆ. ಹೇಗಾಗಿ ಇಂದ್ರ ಅಂದ್ರೆ ಶ್ರೇಷ್ಠ, ಎದು ಶ್ರೇಷ್ಠ ಯಾತಕ್ಕೆ ಬರುತ್ತೆ, ಯಾಕೆ ಅವಸರ ಪಡೋದು ಬೇಡ. ಪರಂಜು ಯಾದವೇಂದ್ರ, ಕೃಷ್ಣ ಹೇಗ್ ಮಾಡ್ತೀರ ರಾಮದೇವರಿಗೆ ಯಾದವ ಅಂತ ಬಂದ್ಬಿಡ್ತಲ್ಲ ಅಂತ ಕೇಳಿದ್ರೆ ಹಾಗಲ್ಲ. ಯಾದವ ಇಲ್ಲಿ ಕೃಷ್ಣ ರೂಪ ಅರ್ಥ ಮಾಡ್ಬೇಕಾದ್ರೆ ಯಾದವರು, ರಾಮ ರೂಪ ಮಾಡಿದಾಗ ಯಾದವರು ಅಂದ್ರೆ ರಾಘವ. ರಘುವಂಶವರಿಗೆ ರಾಘವೇಂದ್ರ, ಅಲ್ಲಿ ಮಾಡಿದ ರಾಘವೇಂದ್ರನಾಗ್ತಾನೆ. ಅದು ಸಮಸ್ಯೆ. ರಘುವಂಶಕ್ಕೆ ಸೂರ್ಯನೇ ಭಾರಿ ಖುಷಿ ಪಟ್ಟಿದ್ದ. ನೆಕ್ಸ್ಟ್ ಯದೋದ್ವಹ, ಅಲ್ಲಿ ರಘುದ್ವಹ ಅಷ್ಟೇ. ಯದೋದ್ವಹ ರಘುದ್ವಹ ಅಂದ್ರೆ ರಘುಗಡಿಗೆ ಭಾರಿ ಮೇಲಕ್ಕೆ ಎತ್ತರಕ್ಕೆ ಕೊಯ್ದ. ಆ ಎತ್ತರ ಭಾರಿ ಜಾಸ್ತಿ ಎತ್ತರ. ಒಂದು ಹಳ್ಳಿ ಒಂದು ಅವಾರ್ಡ್ ಬಂದಷ್ಟು ಹಳ್ಳಿ ಎತ್ತರ ಇಡೀ ಜಗತ್ತಿಂದ ಗೊತ್ತಾಗ್ಬಿಡುತ್ತೆ. ಮೊದಲು ಸುತ್ತಮುತ್ತ ಪಕ್ಕ ಊರಿಗೆ ಗೊತ್ತಿದ್ದಿಲ್ಲ, ಕಷ್ಟ ಗೊತ್ತಾ, ಓ ಈ ಊರಿನವರು. ಆ ಅರ್ಥದಲ್ಲಿ ಯದೋದ್ವಹ. ಮತ್ತೆ ವನಮಾಲಿ ಪೀತವ, ರಾಮದೇವರು ವನಮಾಲಿನೇ, ಇಬ್ರು ಕೂಡ. ಇನ್ನೊಂದು ಅರ್ಥ ಅಂದ್ರೆ ವನಮ, ವನ ಅಂದ್ರೆ ವನ, ಮಾ ಅಂದ್ರೆ ವನಲಕ್ಷ್ಮಿ. ಅವರು ಅಲಿ ಅಂದ್ರೆ ದುಂಬಿ, ಸೀತಾದೇವಿ ಹಾಕಿದ್ದಾರೆ ರಾಮದೇವರಿಗೆ, ಆದ್ರಿಂದ ವನಮಾಲಿ ಅದರ್ಥ. ವನ ಅಂದ್ರೆ ಶಾಸ್ತ್ರಮಾಲಿ, ಎಲ್ಲಾ ಶಾಸ್ತ್ರ ಪ್ರತಿಪಾದ್ಯ ಅಂತ ಅರ್ಥ. ಸರ್ವಶಾಸ್ತ್ರ ಪ್ರತಿಪಾದ್ಯ. ವೇದವ್ಯಾಸ ರೂಪಕ್ಕಾಯ್ತು, ಇದಕ್ಕೂ ಆಯ್ತು. ಪೀತವಾಸ, ಪೀತವಾಸ ಅಂದ್ರೇನು? ಪೀತಾಂಬರ ಹಾರಿ ಅಷ್ಟೇ. ಹಾಗಲ್ಲ, ಪೀತವಾಸ ಅಂತ ಹೇಳಿದ್ರೆ ವಾಸಕ ಶಬ್ದಕ್ಕೆ ನೀರು ಅಂತ ಅರ್ಥ ಇದೆ, ಗೊತ್ತಾಯ್ತಾ? ಪೀತವಾಸ ಅಂದ್ರೇನು? ನೋಡಿದ ತಕ್ಷಣ ಸಮುದ್ರ ಒಣಗೋಗ್ಬಿಡುದು, ನೋಡಿದ ತಕ್ಷಣ ಒಣಗೋಗ್ಬಿಡುದು, ಆ ಅರ್ಥ ಬರ್ತದೆ. ಮತ್ತೆ ಇನ್ನೊಂದು ಅನೇಕ ಅರ್ಥಗಳಿದೆ, ಮುಂದೆ ನೋಡ್ತಾನೆ. ಪಾರಿಜಾತಾಪಹಾರಕ, ಇಲ್ಲಿ ರಾಮದೇವರಿಗೆ ಪಾರಿಜಾತ ತಂದಿಲ್ಲ, ಆದ್ರಿಂದ ಏನ್ ಮಾಡ್ಬೇಕು ಅಂದ್ರೆ ಆ ರೀತಿ ಬಿಡಿಸ್ಬಾರ್ದು. ಪಶ್ಚಾತೌ ಹರಿಜಾತಾಪಹಾರಕ, ಪಾ ಪ್ಲಸ್ ಹರಿಜಾತಪಹಾರ. ಪಾ ಅಂದ್ರೆ ಪಾಲಕ, ಹರಿ ಅಂದ್ರೆ ಶತ್ರುಗಳು, ಜಾತ ಅಂದ್ರೆ ಗುಂಪು, ಅವರನ್ನ ನಾಶ ಮಾಡಿದವರು. ರಾವಣದ ಬಂತಲ್ಲ ಸೈನ್ಯ ಮೂಲಬಲ, ಅದನ್ನೆಲ್ಲ ನಾಶ ಮಾಡಿದವರು. ಹರಿಜಾತಾಪಹಾರ, ಒಬ್ರಲ್ಲ ಎರಡು, ಅಷ್ಟು ಜನ ಕೊಂದು ಹಾಕ್ಬಿಡ್ತಾನೆ ಎಲ್ರು. ಜಾತ ಅಷ್ಟು ದೊಡ್ಡ ಗುಂಪು, ಯಾರೋ ಒಂದೆರಡನ್ನ ನೋಡಿದವ್ರನ್ನ ಬ್ಯಾಟ್ರ್ ಅಂತ ಕರೆಯೋದಿಲ್ಲ, ಜಾಸ್ತಿ ಹೊಡೆದಾಗಲೇ ಕರೆಯೋದು. ಸರ್ವಪಾಲಕ ಇದಾಯ್ತು, ರಾಮಪರ ಆಯ್ತು. ವೇದವ್ಯಾಸ ಪರ ಇಲಾಪತಿ, ಇಲಾಯ ಪಹ ಪಾಲಕ ತಿಹಿ, ಭೂಮಿಯನ್ನು ಉಳಿಸಿದ್ರು. ಜ್ಞಾನ ಇಲ್ದು ಏನ್ ಪ್ರಯೋಜನ? ಅದು ಜ್ಞಾನ ಇಲ್ದವ್ರೆ ಮಹತ್ವನೇ ಇಲ್ಲ ಅಂತ ಹೇಳ್ತಾರೆ. ಇಲಾಪಹ, ಇಲಾಪಾನಾಂ ತಿಹಿ, ಎರಡೆರಡು ಕೂಡ. ಯಾರವನು ವೇದವ್ಯಾಸರು ಒಂದು ಕೀಟ ನೋಡಿದ್ರು, ಆಯ್ತಾ, ರಾಜನಾಗಲಿ. ಒಂದು ದೇವ್ರ ದೃಷ್ಟಿ ಬಿದ್ದರೆ ಏನಾಯ್ತು ಅಂದ್ರೆ ರಾಜನ ಅಂಡುಪುಟ್ಟು ಪೋಸ್ಟ್ ಇಲ್ಲೇ ಇಲ್ಲ, ರಾಜನಾಗ ತಿಳಿತಾ, ಸುಖವಾಗಿರ್ಬೇಕು. ಇದು ಶಕ್ತಿ ಇದೆ. ಇಲಾಪತಿಯನ್ನ ಮಾಡಿದ್ದು ಆನಂದ ಕೊಟ್ಟಿದ್ದು, ಎರಡು ಒಟ್ಟಿಗೆನೆ. ರಾಜರಾಗಿ ಯಾಕಾದ್ರ ಅನ್ನೋ ಅಂತ ಅಲ್ಲ, ಧೃತರಾಷ್ಟ್ರಾದ್ರೆ ಏನು ಅನುಭವಿಸ್ತಾ ಇಲ್ಲ, ಎರಡೂ ಕೊಡ್ತಕ್ಕದ್ದು ವೇದವ್ಯಾಸ ದೇವರು. ಕೀಟನ್ನ ರಾಜ್ಯನ ಮಾಡೋದು ಸಾಮಾನ್ಯನ? ಇಲಾಪತಿ ಅದು ಅನೇಕರು ಬರೀ ರಾಜ ಅಂತ ಹೇಳ್ಬೋದು, ತಪ್ಪದು. ಚಕ್ರವರ್ತಿ ಆಗಿತ್ತು. ಯಾಕೆ ರಾಜರುಗಳು ಬಂದು ಕಪ್ಪ ಕಾಣಿಕೆ ಕೊಟ್ಟರು ಅಂತ ಹೇಳ್ತಾರೆ. ರಾಜರು ಕಪ್ಪ ಕಾಣಿಕೆ ಇನ್ನೊಬ್ಬ ರಾಜರು ಕೊಡ್ತಾರ? ಹೆಡ್ಡಿಗೆ ಕೊಡ್ತಾರೆ. ಪೀತ ಪರಂಜ್ಯೋತಿ, ಇಲಾಪತಿ ಪರಂಜ್ಯೋತಿ, ಜ್ಯೋತಿ ಪರಂ ಜ್ಯೋತಿ. ಪರಂ ಜ್ಯೋತಿ ಅಂದ್ರೆ ಜ್ಞಾನ ಜ್ಯೋತಿ ಕೊಟ್ಟವರು ಜಗತ್ತಿಗೆನೆ. ಅಂತ ಜ್ಯೋತಿ ಕೊಡ್ಲಿಕ್ಕೆ ಸಾಧ್ಯ. ಎಷ್ಟು ಬೇಕಾದ್ರೂ ಮಕ್ಕಳಿಗೆ ಆಸ್ತಿ ಕೊಡಿ, ಜ್ಞಾನ ಬಂದ್ರೆ ಎಲ್ಲ ಆಸ್ತಿ ಕಳೆದು ಬಿಡಿ, ಜ್ಞಾನ ಕೊಡಿ, ಅವಾಗ ಏನಾಗುತ್ತೆ? ಅದು ಅಷ್ಟು, ಅದಕ್ಕೆ ಜಾಸ್ತಿ ಸಂಪಾದನೆ. ಅದು ಇದರಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಹಣದಿಂದನೂ ವಿದ್ಯೆ ಬರೋದಿಲ್ಲ. ವಿದ್ಯೆಯಿಂದ ಏನ್ ಬೇಕಾದ್ರೂ ಬರೋದು. ಎರಡು ತಿಳ್ಕೋಬೇಕು. ಧನದಿಂದ ಏನೇ ತಗೊಂಡ್ರೆ ಲಿಮಿಟೇಷನ್ ಇದೆ, ವಿದ್ಯೆಯಿಂದ ಧನ ಬರುತ್ತೆ, ಇದು ಗೊತ್ತಾಯ್ತು. ಅಧ್ಯಾತ್ಮ ವಿದ್ಯೆಯಿಂದ ಎಲ್ಲ ಜ್ಞಾನ ಬರುತ್ತೆ. ನೆಕ್ಸ್ಟ್ ಸ್ಟೇಜಿಗೆ ಬೇರೆ ಎಲ್ಲದಕ್ಕಿಂತ ಜ್ಞಾನ ದೊಡ್ಡದು. ಜ್ಞಾನದಲ್ಲಿ ತತ್ವ ಜ್ಞಾನ ದೊಡ್ಡದು. ಅದಕ್ಕೆ ಅಧ್ಯಾತ್ಮ ವಿದ್ಯಾನಾಮ ಅಂತ, ವಿದ್ಯೆಗಳ ರಾಜ.
ಬೇರೆ ಯಾವ್ದಿದ್ದೆ ತಿಳ್ಕೊಂಡ್ರು ಕೂಡ ಅದು ಒಂದೊಂದೇ ಬರುತ್ತೆ. ಎರಡು ತಿಳ್ಕೊಂಡ್ರೆ ಎರಡು ಬರುತ್ತೆ, 10 ತಿಳ್ಕೊಂಡು 10 ಬರುತ್ತೆ. ಒಂದೇ ತಿಳ್ಕೊಂಡು ಎಲ್ಲಾ ವಿದ್ಯೆ ಬರೋದ್ರೆ ತತ್ವಜ್ಞಾನದ ಮಾತ್ರ. ಆದ್ರಿಂದಾಗೇನೆ ತತ್ವಜ್ಞಾನ ಭಾರಿ ಶ್ರೇಷ್ಠ. ತತ್ವಜ್ಞಾನ ಓದ್ತಾರೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಹಾಗಾಗ್ಬಿಟ್ಟು ತಪ್ಪದು. ಆಯ್ತಾ? ಪರಂಜ್ಯೋತಿ, ಪರಂಜ್ಯೋತಿ ಜ್ಞಾನಂ ಅಸ್ಮಾತ್. ಎಂಥ ಜ್ಞಾನ ಅದು, ಮುಕ್ತಿ ಸಾಧನವಾದ ಜ್ಞಾನ. ಏನೇನೋ ಕೊಡೋದಲ್ಲ. ಟೆಕ್ಸ್ಟ್ ಬುಕ್ ಬೇರೆ, ಗೈಡ್ ಬೇರೆ. ಟೆಕ್ಸ್ಟ್ ಬುಕ್ ಅನ್ನ ಓದಿದ್ರೇನೆ ಪಾಸ್ ಆಗಲ್ಲ. ಗೈಡ್ ಓದಿದೆ ಅಂತ ಕೇಳೋದಿಲ್ಲ. ಓದ್ಬಾರ್ದು, -ಪಾಯಿಂಟ್. ಹಿಂದೆಲ್ಲ ಸ್ಕೂಲ್ಗಳಲ್ಲಿ ಗೈಡ್ ಇಟ್ಕೊಂಡ್ಬಿಟ್ರೆ ಹೊರಗಾಗ್ತಿದ್ರು, ಹೊರಗೆ ಕ್ಲಾಸ್ ಓದ್ತಿದ್ರು. ಯಾಕಂದ್ರೆ ಅದು ಇದಕ್ಕೆ ಅವಮಾನ ಮಾಡಿದ ಬೆಸ್ಟಿಗೆ ಅವಮಾನ. ನಾನು ಹೇಳೋದು ಅರ್ಥ ಆಗಲ್ಲ ನಿಮಗೆ. ಟೆಕ್ಸ್ಟ್ ಇರ್ಬೇಕು. ಅವಾಗ ಟೆಕ್ಸ್ಟ್ ಇಲ್ಲದೆ ಹೋದ್ರೆ ಬೈತಿದ್ರು, ಗೈಡ್ ಇದ್ರೆ ಬೈತಿದ್ರು, ಇಲ್ಲದೆ ಹೋದ್ರೆ ಇದ್ರೆ. ಪರಂಜ್ಯೋತಿ ಯಾದವೇಂದ್ರ. ಇವರಲ್ಲಿ ಯಾದವರಾದ್ರು ಅಂತ ಪ್ರಶ್ನೆ. ಯಾರು? ವೇದವ್ಯಾಸದೇವ್. ಅದಕ್ಕೆ ಹೇಳ್ತಾರೆ ಯದು ಅಂತ ಹೇಳಿದ್ರೆ ಅಲ್ಲ, ಯದುವಂಶ ಅಂತ ಹೇಳಿದ್ರೆ ಕುರುವಂಶ ಅದು ಬೇರೆ. ಯದುವಂಶ ಅಂತ ಹೇಳಿದಾಗ ಶ್ರೇಷ್ಠವಾದ ಯಾ ಅಂದ್ರೆ ಜ್ಞಾನ, ದ ಅಂದ್ರೆ ಕೊಡೋದು, ಹೂ ಅಂದ್ರೆ ಅತಿಶಯ. ಜ್ಞಾನ ಕೊಡ್ತಕ್ಕಂಥ ಎಲ್ಲ ಋಷಿಮುನಿಗಳಲ್ಲೂ ಭಾರಿ ಶ್ರೇಷ್ಠರಾದ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವ. ಆದ್ರಿಂದ ಯಾದವೇಂದ್ರ ಜ್ಞಾನ ಕೊಡ್ತಕ್ಕಂಥ ಅಗ್ರೇಸರರಾದ್ರಿಂದ ಯಾದವೇಂದ್ರ. ಯದೋದ್ವಹ, ಎದಗಳನ್ನು ಮೇಲೆ ಕಿತ್ತಿದ್ರು. ಜ್ಞಾನ ಕೊಟ್ರೆ ಸಾಲದು, ಅಪಾಯಿಂಟ್ಮೆಂಟ್ ಇಲ್ಲದೆ ಹೋದ್ರೆ ಕೆಲಸಕ್ಕೆ. ಉದ್ವಹ ಭಾರಿ ಮೇಲೆ ಕೆತ್ತ. ಆ ರಾಜರಿಗೆ ಅವನಿಗೆ ರಾಜನ ಮಾಡಿದ್ರು, ಎಷ್ಟು ಮೇಲೆ ಕೆತ್ತಿದ್ರು ಅಂತ ರೆಕಾರ್ಡ್ ವಿಶ್ವದಾಖಲೆ ಕೀರ್ತಿ ಬಂದ್ರು. ಈಗ ಗೊತ್ತಾಗುತ್ತೆ ಕೀಟನ ರಾಜ್ಯ ಮಾಡ್ಬೇಕಾದ್ರೆ ಎಷ್ಟು ಸಾಮರ್ಥ್ಯ ಇರಬೇಕು. ಉಳಿದವರಾದ್ರೆ ಕೆಲವು ಪಾರ್ಟಿಲಿ ನಿಂತು ಬಿಟ್ರೆ ಯಾರು ನಿಂತರೂ ಎಲೆಕ್ಟ್ ಆಗ್ತಾರೆ, ಕೆಲವರು ಎಲ್ಲಿಂತೂ ಎಲೆಕ್ಟ್ ಆಗಲ್ಲ. ಪಾರ್ಟಿ ಒಳ್ಳೆಯವ್ರು ಪಾಪ ಯಾವ ಪಾರ್ಟಿಯಲ್ಲಿ ಸೋತು ಬಿಡ್ತಾರೆ. ಒಳ್ಳೆಯವರು ಆ ತರ ಎಷ್ಟು ಜನಕ್ಕಾಗಿದೆ ಪಾಪ. ಏನು ಬರೀ ಸೋಲಲ್ಲ, ಡೆಪಾಸಿಟ್ ಹೋಗಿದೆ ಅಂತ ಸೋಲು. ಇಲ್ಲಿ ಬಂದ್ರೆ ಈ ಹೆಸರು ಕೂಡ ಗೊತ್ತಿಲ್ಲ, ಅವ್ನ ವರ್ಗಸೇನೆ ಇಲ್ಲ. ಆ ದೇವರ ಮಾಡಿ ತೋರಿಸ್ತಾರಲ್ಲ. ಯದೋದ್ವಹ ವನಮಾಲಿ, ಶಾಸ್ತ್ರ ಮಾಲಿ. ಎಷ್ಟು ಶಾಸ್ತ್ರ, ಸಕಲ ಶಾಸ್ತ್ರ ಹೊರಗೆ ಹಾಕಿದ್ದಾರೆ. ಆದ್ರಿಂದಾಗೆ ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವ ವಿನಿರ್ಣಯಂ ಬ್ರಹ್ಮಸೂತ್ರಂ. ವನ ಅಂದ್ರೆ ಶಾಸ್ತ್ರ ಬರೀಬಾರದು. ವನಮಾಲಿ, ವನಮಾಲಿ ಹಾಕೋಬಿಟ್ಟಿದ್ದಾರೆ ಅಂತ, ಮೆಡಲ್ ಮಾಲಿ ಹಾಕೋತಾರೆ ಅಂತಲ್ಲ, ಹಾಗೆ ವನಮಾಲಿ. ಮಾಲಿಗಳು ಅಂದ್ರೆ ಏನು? ಕಾಲಲ್ಲಿ ಹಾಕೋಬೇಕು, ಆತಗೆ ಅಪ್ಲೈ ಆಗ್ಬೇಕು. ಬರೆದದ್ದು ತಾನೋ, ಪ್ರತಿಪಾದ್ಯನೂ ತಾನು. ಗೊತ್ತಾಯ್ತಾ? ಆಮೇಲೆ ಪೀತವಾಸ. ಪೀತವಾಸ ಅಜ್ಞಾನವನ್ನು ಕುಡಿದು ಹಾಕಿದವರು. ಅವ್ರ ನೋಡಿ ಸೂರ್ಯ ಬಂದಷ್ಟು ಕತ್ಲೆ ಇಲ್ಲ. ಗೊತ್ತಾಯ್ತಾ? ಕತ್ಲೆ ಕುಡಿಯೋರು ಸೂರ್ಯ ಅಂದ್ರೆ ಕತ್ಲೆ ಕುಡಿಯೋರು ಅಂತ ಕರೀತಾರೆ. ನೀವು ಕುಡಿದಿರೋದ್ರೆ ಹೊರ ಕಾಫಿ ಎಲ್ಲ ಕೊಡ್ಬೇಕು, ಲೋಟದಲ್ಲಿ ಎಲ್ಲಿರುತ್ತೆ ಖಾಲಿ ಆಗಿರುತ್ತಲ್ಲ, ಹಾಗೆ ಆ ರೀತಿ ಮಾಡ್ತಾನೆ. ಪೀತ ಅಂದ್ರೆ ಕೆಂಪಲ್ಲ, ಪೀತ ಅಂದ್ರೆ ಹಳದಿ. ಹಳದಿ ಬಣ್ಣದ ಪೀತ. ಸಾಮಾನ್ಯ ಕಾಶಿ ಪೀತಾಂಬರ ಅಂತ ಯಾವ ಕಲರ್ ಇದ್ರು ಕಾಶಿ ಪೀತಾಂಬರ ಅಂತಾನೆ ಕರೀತಾರೆ. ಟೆಕ್ನಿಕಲಿ ಕರಿಬೇಕಾದ್ರೆ ಇವತ್ತು ಯಾವ ತೈಲ ಆದ್ರೂ ತೈಲನೇ. ಎಳ್ಳೆಣ್ಣೆ ಸ್ಪೆಷಲ್ ತೈಲ ಅಂತೀವಲ್ಲ ಹಾಗೆ. ಪೀತಾಂಬರ ಅಂತ ಹೇಳಿ ಸಾಮಾನ್ಯವಾಗಿ ರೇಷ್ಮೆ ಬಹಳ ಚೆನ್ನಾಗಿದ್ರೆ ಪೀತಾಂಬರ ಕರೆದು ಬಿಡ್ತಾರೆ. ಬಣ್ಣನು ಹಾಗಿದ್ರೆ ಭಾರಿ ಶ್ರೇಷ್ಠ. ಹೌದು ಹೌದು. ಮಾಲೆ ಅಂದ್ರೆ ಏನು? ವನ ಶಬ್ದಕ್ಕೇನೆ ಶಾಸ್ತ್ರ ಅಂತ. ವನ ಶಬ್ದಕ್ಕೇನೆ ಶಾಸ್ತ್ರ ಅಂತ. ಜೀವನಂ ಭುವನಂ ವನಂ. ಡಿಕ್ಷನರಿ ಪ್ರಕಾರ ಕೂಡ ವನ ಅಂದ್ರೆ ನೀರು, ನೀರು ಅಂದ್ರೆ ಅರ್ಥ. ವನ ಅಂದ್ರೆ ನೀರು ಅಂತ ಅರ್ಥ. ವನಜ, ವನಜ ಅಂದ್ರೆ ಏನು? ಕಮಲ ಎಲ್ಲಿ ಬೆಳೆಯುತ್ತೆ? ಜಲಜ. ವನ ಅಂದ್ರೆ ಜಲ, ಜಲ ಅಂದ್ರೆ ತೀರ್ಥ, ತೀರ್ಥ ಅಂದ್ರೆ ಶಾಸ್ತ್ರ. ಆದ್ರಿಂದ ವನಮಾಲಿ ಅಂತ ಅರ್ಥ. ಹಾಗರ್ಥ ಹಾಕೊಂಡಿದ್ದಾರೆ ಅಂದ್ರೆ ಅದರಿಂದ ಅವರು ಭೂಷಿತರಾಗಿದ್ದಾರೆ, ಪ್ರತಿಪಾದ್ಯರಾಗಿದ್ದಾರೆ ಅಂತ ಕೇಳಿ. ಸಾಮಾನ್ಯ ಹಾರ ಯಾರಿಗೆ ಅಂತ ಕೇಳೋದಿಲ್ಲ, ಅದರಿಂದ ಭೂಷಿತರಾಗ್ತಾರೆ. ಹಾರ ಎಲ್ಲ ವಿದ್ಯೆಯವರಿಗೆ. ಆದ್ದರಿಂದ ಎಲ್ಲ ಶಾಸ್ತ್ರ ಪ್ರತಿಪಾದ್ಯರಾದ್ರು. ಸರ್ವಶಾಸ್ತ್ರ ಯೋನಿತ್ವ. ಅದಕ್ಕೆ ಆಚಾರ್ಯ ಹೇಳಿದ ಅರ್ಥನೇ ಸರ್ವಶಾಸ್ತ್ರ ಪ್ರತಿಪಾದ್ಯ ಅಂದ್ರೆ ಸರ್ವಶಾಸ್ತ್ರ ಪ್ರತಿಪಾದ್ಯ ಆದ್ರು. ಅಂದ್ರೆ ಯಾವುದೋ ಒಂದು ಶಾಸ್ತ್ರದ ಪ್ರತಿಪಾದ್ಯ ಅಲ್ಲ. ಫಿಸಿಕ್ಸ್ ಎಲ್ಲ ಶಾಸ್ತ್ರ ಪ್ರತಿಪಾದ್ಯ ಅಲ್ಲ, ಮ್ಯಾಥಮೆಟಿಕ್ಸ್ ಎಲ್ಲ ಶಾಸ್ತ್ರ ಪ್ರತಿಪಾದ್ಯ ಅಲ್ಲ. ಆದ್ರೆ ವೇದಾಂತ ಪರಮಾತ್ಮ ಎಲ್ಲ ಶಾಸ್ತ್ರ ಪ್ರತಿಪಾದ್ಯ. ಬಟ್ ಯಾವ ಶಾಸ್ತ್ರಗಳು ಅಲ್ಲ ಮಾಡಾಕ್ಬಿಟ್ಟಾರೆ. ಸರ್ವಶಬ್ದ ಅವಾಚ್ಯ ಆದ್ಮೇಲೆ ಒಂದು ಶಾಸ್ತ್ರ ಹೇಳೋದಿಲ್ಲ. ಪಾರಿಜಾತಾಪಹಾರಕ ಇಲ್ಲಿ ಆಗಿದ್ದಾರೆ. ಅರಿಜಾತ. ಯಾವ ಅರಿಜಾತ ಇದು? ಕಾಮಕ್ರೋಧಾದಿ. ಅಲ್ಲಿ ಹೊರಗಿನ ಶತ್ರು ಕೊಲ್ತಾರೆ, ಒಳಗಿನ ಶತ್ರು ಕೊಲ್ತಾರೆ ಅಂತ ಹೇಳ್ಕೊಂಡ್ಬಿಟ್ರೆ ಅರ್ಜುನ ಏತದ್ಬುದ್ಧ್ವಾ ಬುದ್ಧಿಮಾನ್ ಶಾಸ್ತ್ರ ಅಂತ ಹೇಳ್ತಾ ಏವಂ ಬುದ್ಧೇ ಪರಂ ಬುದ್ಧ ಸಮಸ್ತಾಪ್ಯಾತ್ಮಾನಮಾತ್ಮನ ಜಹಿ ಶತ್ರು ಮಹಾಬಾಹೋ ಕಾಮರೂಪಂ ದುರಾಸ. ಆದ್ದರಿಂದ ಅರಿಜಾತಾಪಹಾರಕ ಅದು ಆಯ್ತು. ಅದು ಅಷ್ಟು ಮುಗೀತೀಗ. ವಾಸಪರ ಆಯ್ತು, ರಾಮಪರ ಆಯ್ತು, ಕೃಷ್ಣಪರ ಆಯ್ತು, ಹರಿಪರ ಅಂತೂ ಸರಿಯತ್ತೆ.
ಇಲಾಪತಿ ಪರಂಜ್ಯೋತಿರಿ ಯಾದವೇಂದ್ರೋ ಯದುದ್ವಹ ವನಮಾಲಿ ಪೀತವಾಸಾಹ ವಾರಿಜಾತಾಪಹಾರಕಃ ಗೋವರ್ಧನಾಚರೋದ್ಧರ್ತ ಗೋಪಾಲ ಸರ್ವಪಾಲಕಃ ಅಜೋ ನಿರಂಜನ ಕಾಮಜನಕ ಕಂಜಲೋಚನಃ ಗೋವರ್ಧನಾಚರೋದ್ಧರ್ತ್ರೇ ನಮಃ ಧರ್ತ್ರೇ ನಮಃ. ಗೊತ್ತಾಯ್ತಾ? ಗೋಪಾಲಾಯ ನಮಃ, ಸರ್ವಪಾಲಕಾಯ ನಮಃ, ಅಜಾಯ ನಮಃ, ನಿರಂಜನಾಯ ನಮಃ, ಕಾಮಜನಕಾಯ ನಮಃ, ಕಂಜಲೋಚನಾಯ ನಮಃ. ಗೋವರ್ಧನಾಚಲೋದ್ಧರ್ತ, ಗೋವರ್ಧನ ಎಂಬ ಅಚಲವನ್ನ ಬೆಟ್ಟವ, ಅಚಲ ಅಂದ್ರೆ ಬೆಟ್ಟ, ಅದನ್ನ ಎತ್ತಿದ್ದ. ಅದು ಕೃಷ್ಣನ ಕಥೆ, ಎಲ್ರಿಗೂ ಸುಲಭ. ಆಮೇಲೆ ಗೋಪಾಲ, ಗೋಪಾಲಕನು ಸುಲಭನೇ. ಸರ್ವಪಾಲಕ, ಸರ್ವಪಾಲಕನು ಹೌದು, ಅದೆಲ್ಲ ಅರ್ಥ ಆಗುತ್ತೆ. ಅಜಹ, ಕೃಷ್ಣ ಅಜಹ, ಇದರಿಂದ ಹುಟ್ಟಿದ್ದಲ್ಲ. ನಿರಂಜನ, ನಿರಂಜ ವಾಸುದೇವ ನಿರಂಜನ, ಅಂಜನ ಅಂದ್ರೆ ದೋಷ, ನಿರ್ದೋಷ. ಕಾಮಜನಕ, ಕಾಮ ಅಂದ್ರೆ ಪ್ರದ್ಯುಮ್ನ, ಪ್ರದ್ಯುಮ್ನ ಅಪ್ಪ, ಅದರ ಮೂಲ ರೂಪ ಹರಿ ಅಂದ್ರೆ ಕಾಮಜನಕ, ಇಲ್ಲಿ ಕಾಮಾವತಾರ ಪ್ರದ್ಯುಮ್ನ ಜನಕ. ಆಮೇಲೆ ಕಂಜಲೋಚನ, ಕಂಜಲೋಚನ ಪುಂಡರೀಕಾಕ್ಷ, ಎಲ್ಲ ರೂಪಗಳು ಪುಂಡರೀಕಾಕ್ಷನೇ. ಇದು ಕೃಷ್ಣ ಪರ ಏನು ಸಮಸ್ಯೆ ಇಲ್ಲ. ಈಗ ರಾಮಪರಕ್ಕೆ ಬಂದ್ರೆ ಗೋವರ್ಧನ ಅಚಲೋದ್ಧರ್ತ, ಗೋವರ್ಧನ ಅಚಲೋದ್ಧರ್ತ. ಗೋ ಅಂದ್ರೆ ಭೂಮಿ, ಭೂಮಿ ವರ್ಧನ, ಭೂಮಿ ವರ್ಧನ ಅಂದ್ರೇನು? ಭೂಮಿಯನ್ನು ಆಳೋರು. ಅವರನ್ನ ಅಚಲೋದ್ಧರ್ತ, ರಾಜರಿಗೆಲ್ಲ ರಾಜ, ಮಹಾರಾಜ, ಅವರೆಲ್ಲರ ಉದ್ಧರ್ತ ಯಾರು? ಸಾರ್ವಭೌಮ ತಾನೆ. ಆದ್ದರಿಂದ ಗೋವರ್ಧನಕರು, ಅಚಲರು, ಅಚಲರಾಗಿರೋ ಹಾಗೆ ಮೇಲಕ್ಕೆತ್ತಾನೆ, ಸಮಸ್ಯೆ ಇಲ್ಲ. ಆಮೇಲೆ ಗೋಪಾಲ, ಗೋ ಅಂದ್ರೆ ಶಾಸ್ತ್ರ, ಅನಾಕುಲಂ ಗೋಕುಲಂ ರಾಮರೂಪಕ್ಕಾಯ್ತು. ಇಲ್ಲಿ ಗೋಪಾಲ ಭೂಮಿ ಪಾಲಕ, ಭೂಮಿ ಅಂತ ಭೂಪಾಲಕ ಇಲ್ಲ. ಮತ್ತೆ ರಾಮನಾದ ರಾಮ ಅಷ್ಟೇ, ರಾಜನಾದ ಅಂತ ರಾಜನ ಆಗ್ಲಿಲ್ಲ ಬೇರೆ ಯಾರು ಕೂಡ. ಸರ್ವಪಾಲಕ, ಸರ್ವಪಾಲಕನ ರಾಮರಾಜ್ಯದಲ್ಲಿ ನಾಯಿಗೂ ನ್ಯಾಯ ಕೊಟ್ಟರು, ಸರ್ವಪಾಲಕ ಆಗ್ಲಿಲ್ಲ. ಈಗ ಗೊತ್ತಾಯ್ತು. ಈಗ ಸ್ವಾರಸ್ಯ, ನಾಯಿ ಕಥೆ ಬರದೆ ಹೋದ್ರೆ ಸ್ವಾರಸ್ಯ ಬರ್ತಿದ್ದಿಲ್ಲ. ನಾಯಿಗೂ ನ್ಯಾಯ ಕೊಟ್ಟವರಾದ್ರಿಂದ ಸರ್ವಪಾಲಕ. ಒಬ್ಬರಕ್ಷಣ, ನಾವು ಸಾಮಾನ್ಯ ನಾಯಿ ಲೋಯೆಸ್ಟ್ ಅಂತ ತಿಳ್ಕೊಂಡ್ಮೇಲೆ ಅವಿಪಾಲ ಗೋಪಾಲ ಅಂತಾರಲ್ಲ ಹಾಗೆ, ಕುರಿಕಾಯನ್ನಿಂದ ಹಿಡಿದಿರ್ಬರಿಗೆ ಅಂತ ಹೇಳ್ತಾರಲ್ಲ ಆ ರೀತಿಯಲ್ಲಿ ಸರ್ವಪಾಲಕ. ಅಜಹ, ಅಜಹ ಕೌಶಲ್ಯ ಪುತ್ರನಲ್ಲ, ತಾನಾಗೆ ಅವತಾರ ಮಾಡಿದವನು. ನಿರಂಜನ, ನಿರ್ದೋಷ ಅಂದ್ರೆ ಸೀತಾ ವಿಗಾದಿ ದುಃಖ ಯಾವುದೂ ಇಲ್ಲೇ ಇಲ್ಲ. ಕಾಮಜನಕ, ಕಾಮಜನಕ, ಕಾಮಜನಕ ಹೇಗಾಗ್ಬೇಕು? ರಾಮದೇವ್ರು ನೋಡ್ಬೇಕೀಗ ಹೇಗಾಗ್ತಾರೆ. ಯಾರ ಜನಕ? ಈಗ ಭರತನ ಅಣ್ಣ, ಭರತನ ಅಣ್ಣ. ಭರತ ಯಾರು? ತಮ್ಮ. ಅಣ್ಣ ತಮ್ಮರಿಗೆ ಏನಾಗಬೇಕು? ಅಪ್ಪ ಆಗ್ಬೇಕು. ಅಷ್ಟು ಕಾಮಜನಕ. ಅಷ್ಟೇ ಅಲ್ಲ, ಒಳಗಡೆ ಭರತರು ತಾನೇ ಇದ್ದಾರೆ ಪ್ರದ್ಯುಮ್ನ ರೂಪದೊಳಗೆ. ಜನಕ ಆ ರೀತಿ ಜನಕ. ಪ್ರದ್ಯುಮ್ನಲ್ಲಿ ಆವೇಶ ಇದೆ, ಅದು ಪ್ರದ್ಯುಮ್ನ ರೂಪದ ಆವೇಶ ಇದೆ. ಕಾಮಜನಕ. ಇನ್ನು ಬೇರೆ ಅರ್ಥ, ಕಾಮಜನ ನಾಮಕಃ, ಅದೆಲ್ಲ ಬೇರೆ ಅರ್ಥ ಬೇಕಾದಷ್ಟಿದೆ. ಅವರು ಕಂಜಲೋಚನ, ಅಲ್ಲೂ ಅಷ್ಟೇ, ಯಾವಾಗಲೂ ಕಂಜಲೋಚನ. ಒಮ್ಮೊಮ್ಮೆ ಕಂಜಲೋಚನ ಉಪಯೋಗ ಇಲ್ಲ. ಯಾವಾಗ ಹಳ್ಳೆದ ಕಂಡವನು ಅಂದ್ರೆ ನಿದ್ರೆ ಇಲ್ಲ, ನಿದ್ರೆ ಇಲ್ದವನು ಅಂದ್ರೆ ಅಜ್ಞಾನ ಇಲ್ದವನು ಅಂತ ಅರ್ಥ. ನಿದ್ರಾಜ್ಯ ಸಮಶ್ಚಿಂತ ಸಂತಾಪ ಲೇಪೋದ್ಭವ ಪ್ರತಿ ಮುಖರಾಶೇಷ ದೋಷಾತಿ ದೂರಂ ಅಂತ ಕಂಜಲೋಚನ. ಕಣ್ಣಿನಲ್ಲಿ ವರ್ಣನೆ ಮಾಡಿದಾಗ ಅವೆಲ್ಲ ಕಣ್ಣಲ್ಲಿ ಕಾಣುತ್ತೆ. ಒಂದು ಮಾತಿದೆ, ಫೇಸ್ ಇಸ್ ದಿ ಇಂಡೆಕ್ಸ್ ಆಫ್ ಮೈಂಡ್, ಗೊತ್ತಲ್ಲ? ಐಸ್ ಆರ್ ದಿ ಇಂಡೆಕ್ಸ್ ಆಫ್ ಫೇಸ್, ಗೊತ್ತಾಯ್ತಾ? ಅದಕ್ಕೆ ಕಣ್ಣು ಮುಚ್ಚಿ ಬಿಡ್ತಾರೆ ಅಪರಾಧಿಗಳು. ಪ್ರೂವ್ ಆಗಿರೋದಿಲ್ಲ, ಕಟ್ಟಿಗೆ ಬಟ್ಟೆ ಹಾಕಿ ಕಟ್ಬಿಟ್ರೆ ಅವ್ರು ಯಾರಂತ ಗೊತ್ತಾಗುತ್ತೆ. ಕರ್ಣಕ ಹಾಕಿದ್ರಲ್ಲ, ಕಟ್ಟಿದ್ರೆ ಕರ್ಣಕ ಹಿಂದೆ ಕಾಣಿಸುತ್ತೆ, ಅದು ಹಾಕಿದ್ರೆ ಇಲ್ಲ. ವಾರಿಜಾತಾಪಹಾರಕ, ಸರ್ವಪಾಲಕ, ಕಂಜಲೋಚನ, ಅದು ಮುಗಿತು. ವೇದವ್ಯಾಸ ರೂಪಕ್ಕೆ ಗೋವರ್ಧನ ಅಚಲೋದ್ಧರ್ತ, ಗೋವರ್ಧನಶ್ಚಾಸೌ ಅಚಲೋದ್ಧರ್ತ. ಗೋಗಳು ಎಷ್ಟು ಶಾಸ್ತ್ರಗಳನ್ನ ಮಾಡಿದ. ಅಚಲೋದ್ಧರ್ತ, ಬ್ರಹ್ಮಸೂತ್ರ ಬರೆದಿದ್ದಕ್ಕೆ ಅಚಲ, ಸಂಶಯ ಬರದಂತೆ ಮಾಡಿ ಉಳಿಸಿದ್ದು, ಸಂಶಯ ಬರದಂತೆ ಮಾಡಿದ್ದು, ಎರಡು ಕೆಲಸ ಬಂತ. ಗೋವರ್ಧನ ಚಲೋದ್ಧರ್ತ, ಚಲೋ ಉದ್ಧಾರ್ತ, ಚಲೋ ಉದ್ಧಾರಲ್ಲ, ಚಲೋ ಉದ್ಧಾರ. ಅಲ್ಲಿ ಚಲೋ ಉದ್ಧಾರ ಮಾಡೋದು ಎರಡೇದು. ಗೋವರ್ಧನ ಚಲೋದ್ಧಾರ್ತ, ಗೋಪಾಲ, ಗೋಪಾಲಕನಾಗಿದ್ದಾನೆ. ಇದು ಎಲ್ಲ ಗೋಗಳನ್ನ ಅನಾಕುಲಂ ಗೋಕುಲಂ ಉಲ್ಲ ಲಾಸ, ಆಕುಲವಾಗಿದ್ದು ಸರಿಯಾಗಿ ಮಾಡಿದ್ರಿಂದ ಗೋಪಾಲಕ. ಆಮೇಲೆ ಸರ್ವಪಾಲಕ, ಸರ್ವಪಾಲಕ. ಸರ್ವ ಅಂದ್ರೆ ಎಷ್ಟು ಎಷ್ಟು ಎಲ್ಲ ಪಾಂಡವರ ರಕ್ಷಣೆ ಮಾಡಿದ್ರು, ವಂಶ ಉಳಿಸಿದ್ರು, ಪ್ರತಿಯೊಂದು ಕೀಟನ ಉದ್ಧಾರ ಮಾಡಿದ್ರು ಅವರು. ಅಲ್ಲಿ ನಾಯಿ ಕಥೆ, ಇಲ್ಲಿ ಕೀಟದ ಕಥೆ. ಕೀಟನ ಉದ್ಧಾರ ಮಾಡಿದ್ರಿಂದ ಸರ್ವಪಾಲಕ, ನಾಯಿನ ಉದ್ಧಾರ ಮಾಡಿದ್ರಿಂದ ಸರ್ವಪಾಲಕ. ಅದು ಹೋಯಿತು. ಅವರ ಅಜರೆ, ಇವ್ರ ಹೆಸರಿಗೆ ಇವರ ಅಷ್ಟೇ ಹೊರತು ಪ್ರಾದುರ್ಭಾವ ಕೆಲ ಚಿದ್ಘನ. ನಿರಂಜನ, ಯಾವ ದೋಷನೂ ಇಲ್ಲ. ಯಾಕೆ? ಇವಳು ಬಂದಿರಲ್ಲ, ಅವಳು ಬಂದಾಗ, ಘೃತಾಚಿ ಬಂದಾಗ ಮೋಹಿಸಿ ಬಿಟ್ರೆ ಅದಕ್ಕೆ ಏನಿಲ್ಲ. ಘೃತಾಚಿ
ನಿಜವಾಗ್ಲೂ ಮೋಸ ಉದ್ದೇಶ ಬಂದಿದ್ರೆ ವಜ್ರಸ್ವಾಮಿ ಸೂಚನೆ ಕೊಡ್ತಾರೆ. ನಿಜ ರೂಪದಲ್ಲೇ ಬರ್ತಿದ್ರು. ಯಾಕೆ ಇವ್ರ್ಯಾರು ಶರದ್ವಾನ್ ಆಗ್ಲಿ, ಆಮೇಲೆ ಇವರು ಊರ್ವಶಿಯನ್ನು ನೋಡಿದಾಗಲಿ ಅವ್ರು ಯಾರು ಬೇರೆ ರೂಪದಲ್ಲಿ ಬರ್ಲಿಲ್ಲ. ಇವ್ರ ರೂಪದಲ್ಲಿ ಯಾಕೆ ಚೇಂಜ್ ಮಾಡ್ಬೇಕಾಗಿತ್ತು ಅಂತ ಕೇಳಿದ್ರೆ, ಇವರು ರೂಪಕ್ಕೆ ಮೋಸ ಹೋಗೋರು ಅಲ್ಲೇ ಅಲ್ಲ, ಮೋಹ ಬರೋದೇ ಇಲ್ಲ. ಅದು ಬೇಡ್ಕೋಬೇಕು ಅಂತ ಹೋದ್ಲು ಅಷ್ಟೇ. ಬೇಡ್ಕೊಳಕ್ ಯಾವ ರೂಪದಲ್ಲಿ ಹೋದ್ಲು? ಗಿಡಿ ರೂಪದಲ್ಲಿ ಹೋದ್ಲು, ಶುಕ ರೂಪದಲ್ಲಿ ಹೋದ್ಲು. ಗೊತ್ತಾಯ್ತಾ? ಅದಾಯ್ತು. ಅದ ಬಹಳ ತಮಾಷೆ ಬರುತ್ತೆ. ಶುಕಾದಿಗಳನ್ನು ನೋಡಿದಾಗ ಎಂತ ಕಾಮಕ ಮನುಷ್ಯನಿಗೂ ಬರೋದಿಲ್ಲ, ಇವ್ರಿಗೆ ಯಾಕೆ ಬರುತ್ತೀವಿ ಅಂತ ಹೇಳ್ತಾರೆ. ನೋಡಿದ್ದೀರಲ್ಲ, ಅದು ಕೂಡ ಇಲ್ಲ. ಆದ್ರೆ ಆ ರೂಪದಲ್ಲಿ ಬರ್ಲಿಕ್ಕೆ ಕಾರಣ ಭಕ್ತಿಯಿಂದ ಬಂದ ಹೊರತು ಮೋಹಗೊಳಿಸಕ್ ಬರ್ಲೇ ಇಲ್ಲ. ಗೊತ್ತಾಯ್ತು? ಇವ್ರೇನ್ ಮಾಡಿದ್ರು? ಹೊಸರ ಮೋಹನ ಮಾಡಿದ್ರ ಹೊರತು ನಿಜವಾಗ್ಲೂ ಅನುಗ್ರಹ ಮಾಡಿದ್ರು. ಅನುಗ್ರಹ ತಗೊಳಕೋಸ್ಕರ ಹಾಗೆ ಬಂದಿದ್ದೆ ಹೊರತು ಬೇರೆ ಯಾವ್ದು ಗ್ರೇಟೆಸ್ಟ್ ತೋರಿಸ್ತಾ ಇದೆ. ಕಂಜಲೋಚನ, ಆಮೇಲೆ ಕಾಮಜನಕ. ಕಾಮಜನಕ ಅಲ್ಲಿ ಯಾರು ಕಾಮ? ಸತ್ಕಾಮಜನಕ. ಅದು ಓದ್ತೇಶ ಒಳ್ಳೆ ಕೆಟ್ಟ ಭಾವನೆಲ್ಲ ಹೋಗ್ಬಿಡುತ್ತೆ. ಒಳ್ಳೆ ಕಾಮನೆ ಭಾಗವತ ಕೇಳ್ತಾ ಕೇಳ್ತಾ ಹೋದಂತೆ ಒಳ್ಳೆತನ ಬಿಡು ಹೆಚ್ಚುತ್ತೆ ಇದ್ರೆ, ಇಲ್ಲದವ್ರು ಬಂದು ಇನ್ನೂ ಜಾಸ್ತಿ ಮಾಡುತ್ತೆ. ಕಾಮಜನಕ. ಇನ್ನೊಂದು ಅರ್ಥ, ಏನು ಕಾಮ ಬರುತ್ತೋ ಸುಟ್ಟು ಬಿಟ್ಟು ಸಿಕ್ಬಿಡುತ್ತೆ. ಮೋಕ್ಷ ಸಿಗುತ್ತಲ್ಲ. ಎಂ ಸುಖಿ ಕಾಮೆ ಕಾಮಿತ ಜನಕ. ಕಾಮ್ಯಂ ನಿ ಕಾಮಾಪಿತ ಮಾಹುತಾರ್ಯ. ಕಾಮ ಎರಡರ್ಥ. ಕಾಮ ಅಂತ ಅರ್ಥ ಕಾಮ್ಯಕ್ಕನು ಕಾಮ ಅಂತ ಕರೀತಾರೆ. ಕಾಮ್ಯ ಜನಕ. ಗೊತ್ತಾಯ್ತು? ಏನ್ ಇಷ್ಟಪಟ್ಟು ಸಿಗುತ್ತೆ. ಪುರುಷಾರ್ಥ ಹೊತ್ತ ಶಬ್ದಾದಿತಿ ಬಾದರಾಯಣ. ಆದ್ರಿಂದ ಕೇಳಿದ್ದೆಲ್ಲ ಸಿಗೋದಿಲ್ಲ ಬೇರೆ ಕೋರ್ಸ್ಗಳಲ್ಲಿ. ಮೊದ್ಲೇನ್ ಮಾಡ್ಬೇಕು? ಅವರು ಕೋರ್ಸಿಂದ ದುಡ್ಡು ಬಂದು ಅದರಿಂದ ತಗೋಬೇಕಷ್ಟೇ. ಇದಾಗಲ್ಲ, ಡೈರೆಕ್ಟ್ ಇದು. ಇವತ್ತು ಕಾಳು ಕೊಟ್ರೆ ಭಾರಿ ದುಡ್ಡು ಮಾಡ್ಕೊಂಡು ಹೋಗ್ಬೇಕು. ಇದು ಎಲ್ಲ ಹೋಗ್ತಿರ್ತೀರಿ, ಬಸ್ ಹತ್ತೀರಿ, ಒಂದಿಷ್ಟು ಕಾಳು ಕೊಟ್ಬಿಟ್ಟು ಟಿಕೆಟ್ ಕೊಟ್ಟು ಕೊಡೋದಿಲ್ಲ ಅವ್ರು. ಟ್ರಾನ್ಸ್ ಯಾವ್ದಕ್ಕೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಕ್ಯಾಶ್ಗೆ ಪುಸ್ತಕ ಮಾಡಿರ್ತೀವಿ, ಪುಸ್ತಕ ಕೊಟ್ಬಿಟ್ಟು ಕೊಟ್ರೆ ಅದು ಅವ್ರಿಗೆ ಯೂಸ್ಲೆಸ್ ಇದ್ದಾಗ ಕೌಂಟ್ ಮಾಡಿ. ಅದಿಲ್ಲ, ಚೇಂಜ್ ಆಗ್ಬೇಕು. ಇದು ಹಾಗಲ್ಲ, ಡೈರೆಕ್ಟ್ ಕೊಡ್ತಾರೆ. ಇದು ಬೇರೆ ಕೆಲವು ಬುದ್ಧಿವಂತರು ಪ್ರಶ್ನೆ ಮಾಡ್ಬೋದು. ಬೇರೆ ಬೇರೆ ವಿದ್ಯೆ ಓದಿದ್ರೆ ಶ್ರೀಮಂತರಾಗಿಲ್ವೇನೀಗ? ಆಗಿದ್ದಾರೆ. ಎಲ್ಲ ತಗೊಳ್ಳೋ ಶಕ್ತಿ ಅದಕ್ಕಿಲ್ಲ, ಚೇಂಜ್ ಆಗ್ಬೇಕು ಫಸ್ಟ್ ಅದು. ಆದ್ರೆ ಮೋಕ್ಷ ಕೂಡ ಆ ಶಕ್ತಿ ಅಂತ ಇಲ್ಲೇ ಇಲ್ಲ. ಇದಾಗಲ್ಲ. ಆ ಶಕ್ತಿನೂ ಇದೆ, ಈ ಶಕ್ತಿನೂ ಇದೆ. ಎನಿ ಫಾರಮ್ ಅಲ್ಲಿ ಬರುತ್ತೆ. ಈ ಡಾಲರ್ ಆಗಿ ಉಪಯೋಗಿಸೋದು, ರುಪಿಯಾಗಿ ಉಪಯೋಗಿಸ್ಬೋದು. ರುಪಿ ಡಾಲರ್ ಮಾಡಕ್ ಬರೋದಿಲ್ಲ, ಅಲ್ಲಿ ಉಪಯೋಗಿಸಕ್ ಒಪ್ಪೋದಿಲ್ಲ ಅವ್ರು. ಗೊತ್ತಾಯ್ತಾ? ಅದು ಎಷ್ಟು ಬೆಲೆ ಇದ್ರು ಅಷ್ಟು ಕೊಟ್ಟರು ಕೂಡ ಅದನ್ನೇ ಕೊಡುವಂತ ಹೊತ್ತೋಡೋದಕ್ಕಿಂತ ಆ ಕಡೆಗೆ ನಡೆಯೋದೇ ಇಲ್ಲ ಅಲ್ಲಿ. ಎಲ್ಲಿ ಕೊಟ್ಟರು ಈಕ್ವಲೆಂಟ್ ಕೂಡ ಆಗೋದಿಲ್ಲ ಕೊನೆಗೆ, ಯೂಸ್ಲೆಸ್ ಇದ್ದಾಗ. ಆ ಅರ್ಥದಲ್ಲಿ ಆಗಿಲ್ಲ. ಆಗುತ್ತೆ, ಆಗದೆ ಇಲ್ಲ. ವೇದವ್ಯಾಸ ರೂಪಕ್ಕೆ ಹೇಳ್ಬೇಕಲ್ಲ ಈಗ. ಅದರಿಂದ ಅದು ಹೇಳ್ಬಾರ್ದು. ಅಥವಾ ಕಾಮಜನಕ. ಕಾಮ ಸೂತ ಪುರಾಣಿಕರೊಳಗೆ ಕಾಮ ಇದ್ದಾರೆ. ಸೂತ ಪುರಾಣಿಕರ ಜನಕರಾದ್ರಿಂದ ಕಾಮಜನಕ. ಎಷ್ಟರ್ಥ ಎಷ್ಟು ಅಂದ್ರೆ, ಇದು ಒಂದು ಸಂಸ್ಕೃತ, ಎರಡನೇದಾಗಿ ಶಾಸ್ತ್ರ, ಅದು ಆಚಾರ್ಯ ಶಾಸ್ತ್ರ. ಬರೀ ಶಾಸ್ತ್ರ ಅಷ್ಟು ಮಾಡಕ್ ಬರೋದಿಲ್ಲ. ನಿರ್ಗುಣ ಅಂತ ಏನ್ ಅರ್ಥ ಮಾಡಿ? ಗುಣ ಅಂತ ನಿರ್ಗುಣ ಅಂತ ಹೇಳಿದಾಗ ಒಂದರ್ಥ ಮಾಡಕ್ಕೂ ಬರಲ್ಲ. ಎಷ್ಟು ಸರ್ವಗುಣ ಪರಿಪೂರ್ಣ ಅಂತ ಹೇಳೋದಕ್ಕೆ ಸರ್ವ ಶಬ್ದ ವಾಚ್ಯತ್ವ ಅಲ್ಲ. ಒಂದೇ ಶಬ್ದಕ್ಕೆ ಎಷ್ಟು ವಾಚ್ಯತ್ವ ಬರುತ್ತೆ? ಸರ್ವಗುಣಗಳು ಒಂದು ಶಬ್ದದಲ್ಲಿ ಹೇಳ್ಬೋದು. ಅದು ಮ್ಯಾಜಿಕ್. ಇದು ಜ್ಞಾನ ವೃದ್ಧಿ ಆಗುತ್ತೋ? ನಿರ್ಗುಣ ಇರೋ ಜ್ಞಾನ ಹೋಗ್ಬಿಡುತ್ತೆ. ಗೊತ್ತಾಯ್ತಾ? ಜ್ಞಾನ ವೃದ್ಧಿ ಆಗುತ್ತೆ. ಮುಂದೆ ಎಲ್ಲಿ ಹೋಯ್ತದು? ಕಂಜಾಲೋಚನ. ಇದು ವೇದವ್ಯಾಸವರು ಕಂಜಾಲೋಚನ. ಯಾವಾಗ ಸ್ವಲ್ಪ ಇದ್ರೆ ಜ್ಞಾನ ಇರುತ್ತೆ. ಯಾವಾಗಲೂ ಸರ್ವಜ್ಞರು ಅಂತ ಅರ್ಥ. ಸದಾ ಜ್ಞಾನ ಇರೋರು ಅಂತ ಅರ್ಥ. ಸುಮ್ಮನೆ ಪುಂಡರೀಕಾಕ್ಷದ ಮೇಲ್ಪೇ ಮಾಡ್ಕೊಂಡೋದ್ರೆ ಆಗೋದಿಲ್ಲ. ಇದು ಬರ್ಬೇಕು. ಜನಕ್ಕೆಲ್ಲ ಅಲಂಕಾರ ಮಾಡೋ ಅಭ್ಯಾಸ ಬಂದ್ಬಿಡುತ್ತೆ ಅಷ್ಟೇನೆ. ಆ ಅರ್ಹತೆ ಇರ್ಬೇಕು. ಪೊಲೀಸ್ ಅಂದ್ರೆ ನಾನು ಪೊಲೀಸ್ ಆಗ್ಬಿಟ್ರೆ ಅಂತ ಹೇಳಿ ಡ್ರೆಸ್ ಹಾಕೊಂಡ್ರೆ ಪೊಲೀಸ್ ಆಗ ಕೋರ್ಸ್ ಮುಗಿಸ್ತೋನ್ ಹೇಗೆ ಕರೀತಾ, ಅದು ತುಂಬಾ ಸಿಂಬಲ್ ಅಷ್ಟೇ. ಅದು ಹಾಕೊಂಡ್ರೆ ಯಾರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ಆ ರೀತಿ ಮಾಡ್ಕೊಂಡು ಮಾತ್ರಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೋ ಗೋವರ್ಧನಾಚರೋದ್ಧರ್ತ ಗೋಪಾಲ ಸರ್ವಪಾಲಕ ಅಜೋ ನಿರಂಜನ ಕಾಮಜನಕ ಕಂಜಲೋಚನ ಮಧುಹ ಮಧುರಾನಾಥೋ ದ್ವಾರಕಾನಾಯಕೋ ಬಲಿ ವೃಂದಾವನಾಂತ ಸಂಚಾರಿ ತುಳಸಿ ಧಾಮಭೂಷಣ. ಮಧುಹ ಮಧುರಾನಾಥ ದ್ವಾರಕಾನಾಯಕ ಬಲಿ ವೃಂದಾವನಾಂತ ಸಂಚಾರಿ ತುಳಸೀಧಾಮಭೂಷಣ. ಮಧುಹ ಮಧುವನ್ನು ಕೊಂದವರು. ಇಲ್ಲಿ ನೋಡಿದ್ರೆ ಮಧುವನ್ನು ಕೊಂದಿದ್ದು ಕೃಷ್ಣ ರೂಪದಿಂದ ಅಲ್ಲ. ಯಾಕೆ ಹೇಳ್ತಾರೆ? ಅದಕ್ಕೆ ಅಭೇದ ಇರೋದಿಲ್ಲ. ಮಧುಹ ಅಲ್ಲೇ ಬಂದಿದ್ದು. ಮಧುಸೂದನ ಅಂದ್ರೆ ಅಮರಕೋಶದಲ್ಲೇ ಎಲ್ಲ ಶ್ರೀನಾರಾಯಣ ನೆನೆಸಿ ವಿಷ್ಣು ಕೂಡ. ಮಧುಹ ಮಧುರಾನಾಥ. ಮಧುರಾನಾಥ ಮಧುರಾ ಪಟ್ಟಣಕ್ಕೆ ನಾಥನಾದವನು. ನಾಟ್ಯಲ್ಲಿ ನಾಥನಾಗಿಲ್ಲ, ಕಿಂಗ್ ಮೇಕರ್ ಆಗಿ ಮಾಡಿರೋ. ಉಗ್ರಸೇನನ್ನ ಕೂಡಿಸಿ ಮಾಡಿದ್ದೆ ಹೊರತು ತಾನು ಕೊಡ್ಲಿಲ್ಲ. ಅದಕ್ಕೋಸ್ಕರನೇ ಮಧುರಾನಾಥ. ಅದು ಮುಂದೆ ಬರುತ್ತೆ. ದ್ವಾರಕಾ ನಾಯಕ.
ದ್ವಾರಕಕ್ಕೆ ನಾಯಕ. ದ್ವಾರಕ ಆನಾಯಕ, ಸೃಷ್ಟಿ ಮಾಡಿದ್ದೇ ಇಲ್ಲ. ಮೊದಲೇ ಸೃಷ್ಟಿ ಮಾಡಿದ್ದು ರಾಮರೂಪದಲ್ಲಿ ಅರ್ಜುನರ ಕೈಲಿ ಮಾಡಿಸಿದ್ದು. ದ್ವಾರಕ ತಾನೇ ಮಾಡಿದ್ದು. ಆ ಕ್ಷಣದಲ್ಲಿ ನೋಡೋಟದಲ್ಲಿಕ್ಕೆ ದ್ವಾರಕ ಸೃಷ್ಟಿ ಆಗಬೇಕು. ಕೆಲವರು ಹೇಳುತ್ತಾರೆ ಸಿಟಿ ಮಾಡಿದ್ದು, ಹಾಗಿದ್ದರೆ ಬೆಂಗಳೂರಿಗೆ ಬರೆದಿರ್ತಾನೆ. ಇವ್ರು ಸಿಟಿ ಮಾಡಿದ್ರು, ಪದ್ಮನಾಭನಗರ ಅವ್ರು ಮಾಡಿದ್ರು. ಅದ್ ಹೇಳಿದ್ರೆ ಕೃಷ್ಣಕಾಯಿ ಬೆಳೆದಾಗ ಆಯ್ತಲ್ಲ ಆ ಥರ. ಇವರು ಬಿಲ್ಡರ್ಸ್ ಎಲ್ಲ ಎಲ್ಲ ಬಿಡ್ತಾರೆ, ಕೃಷ್ಣ ಬಿಡ್ತಾರೆ ಬಿಲ್ಡರ್ಸ್ ಎಲ್ಲ. ಅಲ್ಲ, ಎಂಥದ್ದಂದ್ರೆ ಏನೂ ಇಲ್ಲ ಅಲ್ಲಿ, ಕೂಡ ಇಲ್ಲ. ಅಲ್ಲಿ ನೀರ್ ಸರಿಸಿ ಅದು ಬಂದು ಅಲ್ಲಿ ಬಂದು ಮಾಡಿ ವಿಶ್ವದ ನಂಬರ್ 1 ಸಿಟಿ ಬಂದೆ. ಅದು ಗ್ರೇಟ್. ಅದು ಯಾವ್ದೋ ಒಂದ್ ಮಾಡ್ದ ಅಂದ್ರೆ ಗ್ರೇಟ್ ಅಲ್ಲ, ಅದನ್ನ ಮಾಡ್ದ. ಇಲ್ಲ ದ್ವಾರಕ ಮಾಡಿದ್ದೆ ಹೇಳಿದ್ರೆ ಎಲ್ಲರ ಹೆಸರು ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಯಾರ್ಯಾರೋ ಬಂದ್ಬಿಡ್ತಾರೆ. ದೇವ್ರು ಬಿಟ್ಟು ಎಲ್ಲರೂ ಬಂದ್ಬಿಡ್ತಾರೆ. ದ್ವಾರಕಾ ನಾಯಕ, ದ್ವಾರಕಾಯ ಅನಾಯಕ ಅದು ಕೂಡ, ಅಥವಾ ದ್ವಾರಕ ಅನಾಯಕ. ಇದು ಬಿಟ್ಟ ಉಳ್ಗೋಗ್ಬಿಡುತ್ತೆ ದ್ವಾರಕ. ದ್ವಾರಕ ಯಾರು ಬಂದು ಬಿಟ್ಲೆ, ಕೃಷ್ಣ ಬಿಟ್ಟ ತಕ್ಷಣ ಉಳ್ಗೋಗ್ಬಿಡುತ್ತೆ. ದ್ವಾರಕಾ ನಾಯಕ. ಬಲಿ, ಆಮೇಲೆ ಬಲಿ ಅಂದ್ರೆ ಭಾರಿ ಬಲಿಷ್ಠ. ಯಾವ್ದು ಬರೀ ಕೈಲಿ ಏನ್ ಬೇಕಾದ್ರೂ ಮಾಡ್ತಾನೆ, ಬರೀ ಕೈಯಲ್ಲಿ. ಯಾರು ಏನೇ ಯಾವ ಆಯುಧ ತಗೊಳ್ಬೇಕಾದ್ರೆ ನೀವು ಬನ್ನಿ, ಕೃಷ್ಣ ಬರೀ ಕೈ ಅಷ್ಟೇ. ಕೂತನಿ ಹಾಗೆ ಬಂದು ಯಾರೇ ಬಂದ್ರು ಕೊಂದಾಗ್ತಿದ್ದ. ಮತ್ತೆ ಜ್ಞಾನ ಬಲಿ ಜೊತೆಗೆ ಉಭಯ ಬಲಿ. ಜ್ಞಾನ ಬಲ ಗೀತಾ ತೋರಿಸ್ತಾರೆ ಹೇಳ್ಬಿಟ್ಟು, ಈ ಬಲ ಇದು ತೋರಿಸ್ತಾರೆ. ಆದ್ರಿಂದ ಬಲಿ ಎರಡರ್ಥದಲ್ಲಿ. ಬೃಂದಾವನ ಅಂತ ಸಂಚಾರಿ, ಬೃಂದಾವನದ ಒಳಗೆ ಓಡಾಡ್ತಾನೆ. ಗೊತ್ತಾಯ್ತಾ? ಅದು ಹೊರಗಿನ ಕಥೆನೆ. ತುಳಸಿ ಧಾಮಭೂಷಣ, ತುಳಸಿ ಧಾಮದಿಂದ ಭೂಷಿತರಾಗಿದ್ದಾನೆ. ಅದೇನು ಹೌದು, ಕೃಷ್ಣ ವ್ಯಾಪ್ತಿ ಆಗುತ್ತೆ ನಮಸ್ಕಾರ ಅಂತ ಹೇಳ್ಬಿಡ್ಬೋದು. ಅದಕ್ಕೂ ಮತ್ತೆ ಒಳಗಿನ ಅರ್ಥ ಹೇಳ್ಬೇಕು. ಆದಷ್ಟು ಆಟೋಮೆಟಿಕ್ ಬಂದ್ಬಿಡುತ್ತೆ. ಮಧುಹ, ರಾಮರೂಪಕ್ಕೆ ಮಧುಹ. ಕೃಷ್ಣ ಮಧುವನ್ನು ಕೊಂದಿಲ್ಲ, ಮಧುಹ ರಾಮದೇವರು ಕೊಂದಿಲ್ಲ, ಮಧುಹ ಇಬ್ಬರು ಕೃಷ್ಣರೇ. ಆದ್ರಿಂದ ಏನು ಯೋಚನೆ ಇಲ್ಲ. ಅಥವಾ ಮಧುಹ ಅಂದ್ರೇನು? ಹಾ ಶಬ್ದ ಎರಡರ್ಥ, ಗತಿ ಮತ್ತು ಇದು ಹಿಂಸಾಗತಿ ಎರಡೂ ಇದೆ. ಮಧು ಅಂದ್ರೆ ಅತ್ಯಂತ ಮಧುವನ್ನ, ಮಧು ಅಂದ್ರೆ ಹಿತವನ್ನು ಲೋಕಕ್ಕುಂಟು ಮಾಡಿದವನಾದ್ದರಿಂದ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾ ರಾಮಭೂತಂ ಜಗತ್ ಸರ್ವಂ ರಾಮೇ ರಾಜ್ಯಂ ಪ್ರಶಾಸ. ಅಷ್ಟರ ಮಟ್ಟಿಗೆ ಹಿತ ಕೊಟ್ಟಿದ್ರೆ ಮಧುಹ. ದುಷ್ಟರಿಗೆ ಮಧುಹ, ರಾವಣಾದಿಗಳನ್ನೆಲ್ಲ ಓಡಿಸ್ಬಿಡ್ತಾರೆ. ಮಧು ಅಂದ್ರೆ ಇನ್ನು ಬಂದು ಬರುತ್ತೆ, ಅಲ್ಲಿ ನೋಡೋಣ. ಮಧುರಾನಾಥ ಆಗ್ತಾನೆ ರಾಮದೇವ್ರ, ಮಧುರಾನಾಥ ಹೇಗಾಗ್ತಾನೆ? ಅದಕ್ಕೇನ್ ಮಾಡ್ಬೇಕ? ಮಧುಹ ಅಮಧುರಾನಾಥ. ಮಧುರೆಗಲ್ಲ, ಅಯೋಧ್ಯೆಗೆ ನಾಥ ಅಂತ. ಇಬ್ರು ಬಂದಾಗ ಅದಲ್ಲ ಇನ್ನೊಂದು ಆಗ್ಬೇಕಲ್ಲ. ರಾಮಪರ ಮಾಡಿದಾಗ ಮಧುರೆ ಆಗದೆ ಅಯೋಧ್ಯೆ ಆಗ್ಲೇಬೇಕು. ಇಲ್ಲಿ ಅಯೋಧ್ಯ ನಾಯಕನೇ, ಅಯೋಧ್ಯ ನಾಥ. ಆಮೇಲೆ ದ್ವಾರಕಾ ನಾಯಕ, ಇದು ಸರಿನೇ. ದ್ವಾರಕೆ ಎಲ್ಲಿ ಬಂತೀಗ? ರಾಮದೇವ್ರಲ್ಲಿ ದ್ವಾರಕೆ ಬಂದಿದ್ದಾರೆ ಅಂತ ಕೇಳಿದ್ರೆ, ದ್ವಾರಕ ಅನಾಯಕ, ದ್ವಾರಕರು, ದ್ವಾರಪಾಲಕರು. ಅವ್ರ ಸ್ವರೂಪದಲ್ಲಿ ಭಾರಿ ಒಳ್ಳೆಯವರು. ಅವ್ರನ್ನ ಏನ್ ಮಾಡ್ತಾನೀಗ? ಒಂದೊಂದು ಸ್ಟೆಪ್ ಮುಂದಕ್ಕೆ ಹೋಯ್ತಾ ಬರ್ತಾನೆ, ವಿಮೋಚನೆ ಮಾಡಕ್ ಹೋಗ್ತಾನೆ. ಅದರಿಂದ ದ್ವಾರಕಾ ನಾಯಕ. ಹೌದು. ಬಲಿ, 2 ಬಲಿನು ರಾಮದೇವರು ಉಪದೇಶ ಮಾಡಿದ್ದು, ಕೊಂದಿದ್ದು ಅಂತ ಬಲಿ 7ಕ್ಕೆ ಸಾಧ್ಯ ಇಲ್ಲ. ತನ್ನ ಒಂದು ಹೇಳಿಯಲ್ಲಿ ಬಂತಲ್ಲ, 36,000 ಅಷ್ಟೋಣಿ ಸೈನ್ಯ ಇದ್ರೆ ಅಷ್ಟು ಒಂದು ಕ್ಷಣದಲ್ಲಿ ಮತ್ತೆ ಒಂದು ಇರುವೆಂದ್ರೆ ಓಡ್ಸಕ್ಕಾಗಲ್ಲ, ಎಷ್ಟೋ ಕಾಯ್ಬೇಕಾಗಲ್ಲ. ಜಾಸ್ತಿ ಇರುವೆ ಬಂದ್ಬಿಟ್ರೆ ಕಷ್ಟ. ಅಂತ ಹೊತ್ತಿನೊಳಗೆ ಅಷ್ಟು ದೊಡ್ಡ ಸೈನ್ಯ, ಬ್ರಹ್ಮದೇವ್ರ ವರ, ಅವರಿಗೆ ಅವಧ್ಯತ್ವ ವರ, ಯಾರು ಸಹಾಯಾಗಿಲ್ಲ. ಅವ್ರನ್ನ ಒಂದು ಕ್ಷಣಕ್ಕೆ ಕೊಂದು ಹಾಕ್ತಾರಲ್ಲ, ಅಂತ ಬಲ ಏರ್ಗಿದೆ ಈಗ. ವೃಂದಾವನ ಅಂತ ಸಂಚಾರಿ, ವೃಂದಾವನದಲ್ಲಿ ಎಲ್ಲಿ ಓಡಾಡಿದ ರಾಮದೇವರು ಅಂತ ಕೇಳಿದ್ರೆ, ವೃಂದ ಅವನಾರ್ಥಂ ಅಂತ ಸಂಚಾರಿ. ವೃಂದ ಅಂದ್ರೇನು? ಗುಂಪು, ಸಜ್ಜನ ವೃಂದ. ಅದರ ಒಳಗೆ ಯಾರು ಕಪಿಗಳೊಳಗೆ ಪ್ರಯತ್ನ ಮಾಡ್ತಾರೆ ರಾಮದೇವರು, ಅಂತಹ ಸಂಚಾರಿ, ಅಂತಹ ಸಂಮಿತ್ತೇವಚಾರಿ. ಅಲ್ಲಿದ್ರು ಕೂಡ ರಾಮನೇ, ಯಾರು ಸಹಾಯ ಬೇಕಿಲ್ಲ. ವೃಂದ ಸಜ್ಜನ ಯಾತಕ್ ಮಾಡ್ದ ಅಂದ್ರೆ ಅವನಾರ್ಥಂ, ವೃಂದಾನಾಂ ಅವನಾರ್ಥಂ, ಕಪಿಗಳ ರಕ್ಷಣೆಗೋಸ್ಕರವಾಗಿ. ಅವರು ಕಪಿಗಳಿದ್ದರೆ ರಾಮನಿಗೇನು ಹೆಲ್ಪ್ ಆಗ್ಲಿಲ್ಲ. ಚಿಕ್ಕ ಮಕ್ಕಳು ಮಾರ್ಕೆಟಿಗೆ ಕರ್ಕೊಂಡು ಹೋದ್ರೆ ಭಾರ ಅಷ್ಟೇ. ಅವ್ರು ಅದು ಇದು ನೋಡ್ತಾ ಓಡಾಡ್ಬೇಕಾಗ. ಆದ್ರೆ ಚಿಕ್ಕವ್ರು ದೊಡ್ಡವರಿದ್ರೆ ಅವರಿಗೆ ರಕ್ಷಣೆ ಕೊಡ್ತಾರೆ. ಇವತ್ತೇನಾಯ್ತು? ಕಪಿಗಳನ್ನ ರಾಮದೇವರು ಒಬ್ಬರು ಸಾಯ್ದ ನೋಡ್ಕೊಟ್ರು. ಅದು ವೃಂದಾವನ ಆಯ್ತು. ಇಂಥ ವೃಂದಾವನ ಮಾಡಕ್ ಸಾಧ್ಯ ಇಲ್ಲ, ಒಬ್ಬರು ಕೂಡ ಸಾಯ್ಬಾರ್ದು. ಎಲ್ಲರೂ ನೆಮ್ಮದಿಯವರಿಂದ ವಾಪಸ್ ಕಳಿಸ್ಬೇಕು. ವೃಂದಾವನ ಅಂತಃ ಸಂಚಾರಿ, ಒಳ ಸಂಚಾರ ಮಾಡ್ತಾರೆ. ಇದು ಯಾರಿಗೂ ಸಾಧ್ಯ ಇಲ್ಲ, ಬೇರೆಯವರಿಗೆ ಅಸಾಧ್ಯ. ತುಳಸೀಧಾಮ ಭೂಷಣ, ತುಳಸೀಧಾಮ ಹಾಕೊಂಡಿದ್ದ ರಾಮದೇವರು. ಏನು ಹಾಕಬಾರ್ದು ಅಂತ ಏನಿಲ್ಲ, ಆದ್ರೆ ವಿಶೇಷ ತುಳಸಿ ಅಂದ್ರೇನು? ತುಳಸೀಧಾಮ ಭೂಷಣ. ತುಳಸಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ, ಸೀತಾದೇವಿ. ಧಾಮ ಅಂದ್ರೆ ಕೈಗಳ ಹಗ್ಗ, ಅದರಿಂದ ಆಲಿಂಗಿತರಾದವರು ಅಂತ. ಅದೇ ಅಸವಳು ಬರೀತಾರೆ. ರುಕ್ಮಿಣೀಶ್ವರ ಬರಿಬೇಕಾದ್ರೆ
ಕರಗಳು ಅಂತಕ್ಕಂಥ ಹಗ್ಗದಿಂದ ಆಲಿಂಗಿಸಲ್ಪಟ್ಟ ರುಕ್ಮಿಣಿ ದೇವಿ ಅಂತ ಬರೀತಾರೆ. ಅದರಿಂದ ಸರಿ ಹೋಯ್ತು. ತುಳಸಿ ಧಾಮಭೂಷಣ. ಇನ್ನು ವೇದವ್ಯಾಸರು ಬಗ್ಗೆ ಮಧುಹ. ರಾಮ ಆಯ್ತು, ಇದಾಯ್ತು, ಹರಿಗಂತೂ ಎಲ್ಲವನ್ನೂ ಅನ್ವಯ. ಮಧುಹ ಇದು ಹರಿಗೂ ಮಾಡ್ಬೇಕಾದ್ರೆ ಮಧುಸೂದನ. ಮಧುಹ ಮಧು ರೈತನ್ನು ಕೊಂದವನು, ಆದ್ರಿಂದ ಡೈರೆಕ್ಟ್ ಹರಿಗನ್ವಯ. ಮಧುರಾನಾಥ. ವ್ಯಾಸರೂಪಕ್ಕೆ ಬಂದ್ರೆ ಮಧುರ ಅಂದ್ರೆ ಭಾಗವತ ಮಧುರವಾದ ಗ್ರಂಥಗಳು, ಗೊತ್ತಾಯ್ತಾ? ಅವುಗಳಿಗೆಲ್ಲ ಸ್ವಾಮಿಯಾಗಿದ್ದ ಗ್ರಂಥ ಬರೆಯ ಪ್ರತಿಪಾದ್ಯ ಮತ್ತು ವಾಚ್ಯ ವಕ್ರ ಸ್ವರೂಪಕ. ಆಮೇಲೆ ದ್ವಾರಕಾ ನಾಯಕ. ಅದ್ವಾರಕ. ಈ ದ್ವಾರಕಾ ನಾಯಕ. ಈ ಅಂದ್ರೆ ಲಕ್ಷ್ಮಿ. ಈ ದ್ವಾರಕ ಅಂದ್ರೆ ಲಕ್ಷ್ಮಿ ಸ್ವರೂಪವಾದ ದ್ವಾರಕೆ. ಅದು ದ್ವಾರಕ ಅಂದ್ರೆ ಸುವರ್ಣನಗರಿ ಅಂತ. ಸುವರ್ಣನಗರಿ ಶಾಸ್ತ್ರ, ಅದಕ್ಕೆ ನಾಯಕ. ಬರದ ನಾಯಕ, ಪ್ರತಿಪಾದ್ಯ ನಾಯಕ. ಬಲಿ. ವೇದವ್ಯಾಸ ಏನ್ ಬೇರೆ ಬಲ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಸತ್ತ ಅಷ್ಟನ್ನು ತೋರಿಸ್ತಾರೆ. ಇಡೀ 18 ಲಕ್ಷ ಸೈನ್ಯ ಬದುಕಿ ಬರುತ್ತೆ ಆ ರೀತಿ. ಇಂಥ ಎಷ್ಟು ಬಲ ಇರಬೇಕು. ಜ್ಞಾನ ಬಲ, ಬುದ್ಧಿ ಎರಡು ಬಲನೂ ಇದೆ. ಅದ್ರ ಮಧ್ಯೆ ನಿಂತು ಬಿಡ್ತಾರೆ. ಎರಡು ಮಧ್ಯೆ ನಿಂತು ಬಿಡ್ತಾರೆ. ಬಿಡ್ಲಕ್ಕೆ ಬಲ ಬೇಕು. ಎರಡು ಮಧ್ಯೆ ನಿಲ್ಬೇಕಾದ್ರೆ ನಿಲ್ಬೇಕಾದ್ರೆ ಎಷ್ಟಿರ್ಬೇಕು? ಯಾರ ನಿಂತ್ರೆ ಓಡಿಸ್ತಾರೆ. ಟ್ರಾಫಿಕ್ ಪೊಲೀಸ್ ಇಳಿಸ್ಬಿಟ್ರೆ ಸುಮ್ಮನೆ ಹೋಗ್ತಾರೆ. ಎಲ್ಲ ಸ್ಟಾಪ್. ಅವ್ರ ಮೇಲೆ ಬಿಟ್ಟವರು ಇದ್ದಾರೆ ಕೆಲವರು. ಯಾವ್ದೋ ಪಾಪ ಅವ್ರನ್ನ ಬಿಟ್ಬಿಟ್ಟು ಹೋಗೇ ಅಂದ್ರೆ ಎಷ್ಟು ಇಲ್ಲಿ ಮೂರ್ಖತನ, ಅಲ್ಲಿ ಸರ್ವಜ್ಞ. ತುಳಸಿ ರಾಮಭೂಷಣ. ವೃಂದಾವನ ಅಂತ ಸಂಚಾರಿ. ಸಜ್ಜಾದ ವೃಂದಾವನಕ್ಕೋಸ್ಕರವಾಗಿ ಅವನವು ಸಂಚಾರಿ. ಭೂಮಿಯ ಓಡಾಡ್ತಾ ಇದ್ದಾರೆ. ಆಚಾರ್ಯ ಹೇಳ್ತಾರೆ, ಹೀಗೆ ಓಡಾಡ್ತಾರೆ ಕೀಟನ ಉದ್ಧಾರ ಮಾಡಿದ್ರು. ಆಜಗಾಮ ಬರೋದು ಹೋಗೋದು ಉದ್ದಕ್ಕೂ ಕೂಡ. ಎಲ್ಲಿ ಕೊಂಪ ಕವಿ ಅಷ್ಟೇನೆ. ನಾನು ಹೇಳ್ತೇನೆ, ಮಹಾಭಾರತ ನಮಗೆ ಆಗಮ ಅಲ್ಲ, ಕಥೆ ಅಷ್ಟೇನೆ. ಅಂತ ಕಥೆಯಲ್ಲಿ ಹೇಳ್ಬೇಕಾದ್ರೆ ವೇದವ್ಯಾಸರು ನಡ್ಕೊಂಡು ಬಂದು ಒಂದ್ಸರ್ತಿ ಹೇಳೋದಿಲ್ಲ. ಬೇರೆಯಿಂದ ಹಿಡಿದ್ರು ಅಂತಾನೆ, ಬೇರೆಯಿಂದ ಹಿಡಿದ್ರು. ಆಜಗಾಮ ಮಹಾಯೋಗಿ ವ್ಯಾಸ ಸತ್ಯವತಿ ಸುತಃ. ಮಹಾಭಾರತ ಪ್ರತಿಸರ್ತ ಮಹಾಭಾರತನೇ ಹೇಳು, ತಕ್ಷಣ ಬಂದ್ಬಿಡ್ತಾರೆ. ಆಜಗಾಮ ಮಂದಾವನಾಂತ ಸಂಚಾರಿ ತುಳಸಿ ಧಾಮಭೂಷಣ. ತುಳಸಿ ಧಾಮಭೂಷಾನ ನಹ. ತುಳಸಿ ಧಾಮ ಭೂಷರು. ಭೂಷ ಅಂದ್ರೆ ಭೂಷಣನೇ. ತುಳಸಿ ಮಾಲೆ ಹಾಕೊಂಡು ಅಲಂಕಾರ ಮಾಡ್ಕೊಂಡಿರ್ತಾರ, ಅವರಿಗೆ ನಹ ಆನಂದವನ್ನು ಕೊಡ್ತಾನೆ. ಏಕಂಠರಿಂದ ತುಳಸಿ ಲೀಲಾಕ್ಷ ಬಾಲಾಹ ಎಲ್ಲ ವಿಷ್ಣುತೀರ್ಥರ ಮಾತು ಅಂದ್ರೆ ತುಳಸಿ ಮಾಲೆ ಹಾಕೊಂಡು ಆನಂದ ಕೊಡ್ತಾನೆ. ಎಷ್ಟು ಗ್ಯಾರಂಟಿ ಕೊಡ್ತಾನೆ. ಹೋಗ್ತಿದ್ರೆ ಮಾಲೆ ಆಚಾರ ತಿಳ್ಕೊಂಡು ಗೋಪಿದಿಂದ ಹಚ್ಕೊಂಡು ಗೋಪಿಲೆ ಹೊರಟ್ಬಿಟ್ರೆ ಗ್ಯಾರಂಟಿ, ಒಂದು ಊಟ ಗ್ಯಾರಂಟಿ. ಅವನಿಗೆ ಯಾರು ನಮಸ್ಕಾರ ಮಾಡ್ತಾರೆ, ಹೋಗ್ತಿರ್ತಾರೆ. ಗೊತ್ತಾಯ್ತಾ? ತುಳಸಿ ಧಾಮಭೂಷಣ. ಅವ್ರಿಗೇನು ಬಾಯ್ ಬಿಡಬಾರ್ದು, ಅಷ್ಟೇ ಪಟ್ಟಿ ತಾಯಿ ಬಿಡ್ತಾರೆ. ಸುಮ್ಮನೆ ಏನ್ ಹೇಳಿದ್ರೆ ಹೇಳ್ತಿರ್ಬೇಕು. ತುಳಸಿ ಧಾಮಭೂಷಣ. ತುಳಸಿ ಭೂಷ ಅದನ್ನ ನಾ ಮಾಡ್ಬೋದು. ಮತ್ತೆ ಶಾಪದ ನಾಯ ಐತೆ. ತುಳಸಿ ಭೂಷ ನಯತಿ ವೈಕುಂಠ ಪ್ರತಿ. ಅವ್ರು ಕರ್ಕೊಂಡು ಹೋಗ್ತಾರೆ, ಉದ್ಧಾರ ಮಾಡ್ತಾರ. ಅದನ್ನ ಮಾಡಿದ್ರೆ ನಾ ಎರಡು ಬರುತ್ತೆ. ತುಳಸಿ ಧಾಮಭೂಷಣ. ಮಧುರ ಎಲ್ಲ 3 ಆಯ್ತಲ್ಲ, 4 ಆಯ್ತು. ಮಧುರ. ಇನ್ನು ಮಧುಹ ಅಂದ್ರೆ ಗೀತಾ ಮಧುಹ. ಗೀತಾನ ಮಧುವನ್ನ ಉಪದೇಶ ಮಾಡಿದವನು ಕೃಷ್ಣ ರೂಪದಿಂದ. ಅದು ವೇದವ್ಯಾಸ ರೂಪದಿಂದ ಅದಕ್ಕಾದ ಒಳ್ಳೆ ಇನ್ಕ್ಲೂಡ್ ಮಾಡಿದ್ರಿಂದ ಮಹಾಭಾರತದಲ್ಲಿ ಮಧುಹ. ಅದು ಮಧುಹಾನೆ. ಮಧು ರೂಪದಲ್ಲಿ ಎಲ್ಲ ಎದುರು ರೂಪದಲ್ಲಿ ಜ್ಞಾನ ಕೊಟ್ಟಿದ್ದಾನೆ. ಮಧುಹ. ಮತ್ತೆ ಅದು ಮಧುಹ. ಯಾವ ಮಧು ಅಂದ್ರೇನು? ಲೌಕಿಕ ಮಧುಹ. ಭೌತಿಕ ಮಧುಗಳನ್ನು ಬಿಡಿಸ್ಬಿಡ್ತಾರೆ. ಹಂತಿ. ಗೊತ್ತಾಯ್ತಾ? ಬಂತಲ್ಲ ಹೇಳ್ಬೇಕಾದ್ರೆ ಏ ಸಂಸ್ಪರ್ಶಜ ಭೋಗಾ ದುಃಖ ಯೋನಯೇ ಇವತ್ತೆ ಅದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧ. ಗೊತ್ತಾಗೋದು ಯಾವಾಗ? ಶಾಸ್ತ್ರ ಓದ್ತಾ ಗೊತ್ತಾಗೋದು ನನಗೆ. ಕಾಮಜನಕ ಕಂಜಲೋಚನ. ಅದಾಯ್ತು. ತುಳಸಿ ಧಾಮಭೂಷಣ ಮುಗಿತು. ಮಧುರಾನಾಥೋ ದ್ವಾರಕಾ ನಾಯಕೋ ಬಲಿ ವೃಂದಾವನಾಂತ ಸಂಚಾರಿ ತುಳಸಿ ಧಾಮಭೂಷಣ. ಸಮಂತಕಮಣೇರ್ಹರ್ತ ನರ ನಾರಾಯಣಾತ್ಮಕ ಕುಬ್ಜಾ ಗಂಧಾನುಲಿಪ್ತಾಂಗೋ ಮಾಯಿ ಪರಮಪೂರುಷ. ಶಮಂತಕಮಣೇ ಹರ್ತ. ಶಮಂತಕಮಣೇರ್ಹರ್ತ್ರೇ ನಮಃ. ನರ ನಾರಾಯಣಾತ್ಮಕಾಯ ನಮಃ. ಕುಬ್ಜಾ ಗಂಧಾನುಲಿಪ್ತಾಂಗಾಯ ನಮಃ. ಮಾಯಿನೇ ನಮಃ. ಆಮೇಲೆ ಪರಮಪುರುಷಾಯ ನಮಃ. ಇಲ್ಲಿ ಶಮಂತಕಮಣಿ ಇವೆಲ್ಲ ಕಥೆಗಳಷ್ಟು. ಹರ್ತ. ಶಮಂತಕಮಣೇರ್ ಹರ್ತ. ನರ ನಾರಾಯಣಾತ್ಮಕ. ಅಲ್ಲೇನು ಎಲ್ಲಿಂದ ಜಾಂಬವಂತರಿಂದ ಕಿತ್ಕೊಂಡು ಕೊಟ್ಟು ನಮಸ್ಕಾರ ಮಾಡ್ತಾನೆ. ತಪ್ಪಾಯ್ತು ಅಂತೆ. ದ್ವಾರಕಾ ನಾಯಕ ಅಲ್ಲ, ನರ ನಾರಾಯಣಾತ್ಮಕ. ನರನಾರಾಯಣ ರೂಪನಾದವನು. ನರ
ಜನರು ನಾರಾಯಣೋ ನರಹ, ನರ ಅಂತ ದೇವರ ರೂಪ ಇದೆ ಒಂದು, ಎರಡು ರೂಪನೂ ಒಂದೇ ಅಂತ ಒಂದು ಅರ್ಥ. ಇನ್ನು ನರನಲ್ಲಿ ನಾರಾಯಣಾತ್ಮಕನಾಗಿದ್ದ, ನರ ಅಂತ ಹೇಳಿದ್ರೆ ಶೇಷ, ಎರಡರ್ಥನೂ ಆಯ್ತಾ. ನರ ನಾರಾಯಣಾತ್ಮಕ, ಆಮೇಲೆ ನರನಾರಾಯಣಾತ್ಮ ಅಪಿ ಕಹ, ಆನಂದ ರೂಪ. ಮತ್ತೆ ಕಹ ಅಂದ್ರೆ ಆನಂದ. ಕುಬ್ಜಾಗಂಧಾನುಲಿಪ್ತಾಂಗ, ತಿರುವಕ್ಕರೆ ಕಥೆ. ಕುಬ್ಜಾಗಂಧೆಯಿಂದ ಅನುಲಿಪ್ತನಾದ ಅಂಗ ಉಳ್ಳವನು. ಮಾಯಿ, ಮಾಯಿ ಅಂದ್ರೇನು? ಮಾಯಾ ಪಶ್ಚಿಮೇ ಯೋಗಮೈಶ್ವರಂ. ಮಾಯಾ ಶಬ್ದಕ್ಕೆ ಶಕ್ತಿ, ಸಾಮರ್ಥ್ಯ ಅಂತ. ನನ್ನ ಶಕ್ತಿ ನೋಡು ಅಂತ ಹೇಳ್ತಾನೆ. ಅಂತ ಶಕ್ತಿ ಏನು? ಈ ಕ್ಷಣದಲ್ಲಿ ನೋಡು ಕೊಡ್ತೇನೆ, ತೋರಿಸ್ತೇನೆ, ನೀನು ಕಣ್ಕೊಟ್ಟು ತೋರಿಸ್ತೇನೆ, ಆಯ್ತಾ? ಮಾಯಿ. ಪರಮ ಪೂರುಷ, ಪರಮ ಪೂರುಷ, ಪರಮ ಪುರುಷ. ಪುರುಷ ಅಂದ್ರೆ ಶ್ರೇಷ್ಠ ಪುರುಷ, ಪೂರುಷ ಅಂದ್ರೆ ಭಾರಿ ಶ್ರೇಷ್ಠ. ಹೂಕಾರ ಏನ್ ಬಾರೋ ಅಂತ ಕರೆದಾಗ ಏನರ್ಥ? ಓ ಅಂತ ಮಾಡಿಬಿಟ್ರೆ ಒತ್ತು ಒತ್ತು ಕೊಟ್ಟಳು, ಅದಕ್ಕೆ ಪರಮ ಪೂರುಷ ಅಥವಾ ಪರಮ ಅಪೂರುಷ. ಈ ಪುರುಷದಿಂದಾಗಿಲ್ಲ ಪರಮಾತ್ಮ, ಪರಮ ಪುರುಷ, ಪರಮ ಪುರುಷ. ಇದು ಕೃಷ್ಣ ಅವತಾರ ಸಮಸ್ಯೆ ಇಲ್ಲ. ಇನ್ನು ಸವಂತಕ ಮಣಿಯರ್ ಅರ್ಥ, ರಾಮದೇವ್ರೆ ಸವಂತಕ ಮಣಿಯಲ್ಲಿ ಬಂತೀಗ ಅಂತ ಕೇಳಿದ್ರೆ ಚೂಡಾಮಣಿಯರ್ ಅರ್ಥ. ಶವಂತಕ ಮಣಿವತ್ ವಿದ್ಯಮಾನಸ್ಯ ಚೂಡಾಮಣಿ ಸಂತಕ ಮಣಿ. ಶವಂತಕ ಮಣಿ ಹಾಗೂ ಚೂಡಾಮಣಿ ಹಾಗೆ ಎರಡರಲ್ಲೂ ಕೂಡ ಅಂತಹ ಮಹಾಲಕ್ಷ್ಮಿನೇ. ಅಲ್ಲಿಂದ ಶವಂತಕ ಮಣಿ ಸೂರ್ಯನಿಗೆ ಬಹಳ ಪ್ರಿಯವಾದದ್ದು. ರಸಪ್ತಮಿ ಅಂತ ಹೇಳಿದ್ರೆ ಅದೇನೆ, ಸೂರ್ಯನಿಗೆ ವಿಶೇಷವಾದ ಆರಾಧನೆ ವೀತವಾದ ದಿವಸ ಇವತ್ತು. ಅದೇ ಸೂರ್ಯಾರ್ಘ್ಯ ಕೊಡ್ಬೇಕು, ಮತ್ತೆ ಸಪ್ತ ಇದರಿಂದ ಸ್ನಾನ ಸಪ್ತ ಆಗ್ಬೇಕು. ಅರ್ಕಪತ್ರ, ಅರ್ಕಪತ್ರ, ಅರ್ಕ ಅಂದ್ರೆ ಸೂರ್ಯ, ಸೂರ್ಯನ ಪ್ರಿಯವಾದ ಪತ್ರವಾಗಿದ್ದಕ್ಕೆ ಅರ್ಕಪತ್ರ ಅಂತ ಕರೆಯೋದು. ಅದಿಟ್ಕೊಬೇಕು. ಈಗ ಸಪ್ತ ಜನ್ಮದ ಪಾಪ ಹೋಗುತ್ತೆ ಅಂತ ಹೇಳ್ತಾರೆ. 7 ಜನ್ಮದ ಪಾಪ ಈ ಜನ್ಮ, ಆಮೇಲೆ ಇಂದಿನ ಜನ್ಮಗಳು, ಆಮೇಲೆ ಸಪ್ತ ಜನ್ಮಗಳು, ಒಟ್ಟು ಸಪ್ತ ಜನ್ಮ ಆಗ್ಬೇಕು. ಜ್ಞಾತ ಜ್ಞಾತ ಎರಡಾಯ್ತು. ಆಮೇಲೆ ಜನ್ಮ ಜನ್ಮಾಂತರ, ಆಮೇಲೆ ಮನೋವಾಕ್ಕಾಯ, ಮನಸ್ಸು, ದೇಹ ಮತ್ತು ಇದು ಮನಸ್ಸ, ವಾಕ್, ಮಾತು, ಮೂರಾಯ್ತು. ಆಮೇಲೆ ಉಳಿದಿದ್ದು ಜನ್ಮ ಜನ್ಮಾಂತರ, ಇನ್ನೊಂದು ಜ್ಞಾತ ಅಜ್ಞಾತ. ಇದೆಲ್ಲ ಸೇರಿ 7 ಪಾಪ ಕಡಿಬೇಕು. 7 ಪಾಪ ಹೋಗು. ಪಾಪಗಳು ಎಷ್ಟೊತ್ತು ಗೊತ್ತಾದ್ರೆ ಒಂದು ಪಾಪ ಎಲ್ಲ ತಿಳ್ಕೊಂಡಿರ್ತೀವಿ, ಎಷ್ಟು ಪಾಪ ತೋರಿಸ್ತಾರೆ. ಏನು ಸಪ್ತ ಅಂದ್ರೆ 7, ಸಪ್ತಿ ಅಂದ್ರೆ ಕುದುರೆ, ಗೊತ್ತಾಯ್ತಾ? ಹೌದು, ಸಪ್ತಿ ಅಂದ್ರೆ ಕುದುರೆ. 7 ಕುದುರೆ ಇರೋದು ಆಕ್ಚುಲಿ ಒಂದೇ ಕುದುರೆ. 7 ಬಣ್ಣಗಳ ಆಕ್ಚುಲಿ 7 ಬಣ್ಣ ಕಾಣಿಸುತ್ತೆ. ಅದೆಲ್ಲ ಶಾಸ್ತ್ರ ಎಂದೋ ಹೇಳ್ಬಿಟ್ಟಿದೆ. ಸೆವನ್ಕರಸ್ ಎಲ್ಲ ಬಂದಿರೋ ಮೊದಲೇ ಹೇಳ್ಬಿಟ್ಟಿದೆ. ಹೇಳ್ಬೇಕಾದ್ರೆ ಈ ರೀತಿ ಹೇಳಲಿಲ್ಲ ಅವರು, ಒಂದು ಹೊಸ ಭಾಷೆಯಲ್ಲಿ ಹೇಳ್ತಾರೆ. ಹೊಸ ಭಾಷೆ ಹೇಳಿದ ಆ ಭಾಷೆ ಗೊತ್ತಿಲ್ಲದ್ರೆ ಅರ್ಥ ಆಗೋದಿಲ್ಲ, ಆ ಭಾಷೆ ಗೊತ್ತಾಗಬೇಕು. ಕುಬ್ಜ ಗಂಧಾನುಲಿಪ್ತಾಂಗ, ನರ ನಾರಾಯಣಾತ್ಮಕ. ಸರಿ, ರಾಮ, ನರ, ನಾರಾಯಣ ಎಲ್ಲ ಒಂದೇ. ನರ ಅಂದ್ರೆ ಲಕ್ಷ್ಮಣ, ಗೊತ್ತಾಯ್ತಾ? ನಾರಾಯಣ, ರಾಮ ಎರಡು ರೂಪದಲ್ಲಿ ಇದೆಯಾ ಅದ್ರ ಯೋಚನೆ ಇಲ್ಲ. ಕುಬ್ಜ ಗಂಧಾನುಲಿಪ್ತಾಂಗ, ಇಲ್ಲ ರಾಮದೇವರಿಗೆ ಕುಬ್ಜ ಬರ್ಬೇಕೀಗ, ಕೃಷ್ಣ ವೇದವ್ಯಾಸಗಳಲ್ಲಿ ಕುಬ್ಜ ಬರ್ಬೇಕು. ಒಂದಿದೆ, ಆದ್ರೆ ಅಲ್ಲ ಅನುಲಿಪ್ತಾಂಗ ಅಲ್ಲ, ಅಲ್ಲಿ ಅನುಲಿಪ್ತ ಆಗ್ಲಿಲ್ಲ. ಗಂಧ ಕೊಟ್ಟರು ತಗೊಂಡ ಪರಮಾತ್ಮ ತಗೊಳ್ಳಿಲ್ಲ. ಆದ್ರಿಂದ ಶಬರಿ ಅಲ್ಲ. ಶಬರಿ ಹೇಳ್ಬಹುದು. ಅದಕ್ಕಿಂತ ಮುಖ್ಯವಾಗಿ, ಬಹಳ ಮುಖ್ಯವಾಗಿ ಸೀತಾದೇವಿನೇ ಕುಬ್ಜರು. ಸೀತಾದೇವಿ ಸಿಟ್ಟುವರ ಸೀತಾದೇವಿ ಕುಬ್ಜರ ಅಂತ ಕೇಳಿದ್ರೆ ಗುಣತಃ ಕುಬ್ಜರು, ಗುಣತಃ ಕುಬ್ಜರು. ಅವ್ರ ಮೇಲೆ ಸಣ್ಣವನಾಗ್ಬಿಟ್ಟೆ ಅಂತ ಹೇಳೋದು ಎಷ್ಟೋ ಹೇಳೋದಿಲ್ಲ. ಸಣ್ಣವನಾಗ್ಬಿಟ್ಟೆ, ಗುಣ ಕಡಿಮೆ ಇದೆ ಅಂತ. ಅವ್ರದಿಂದ ಅನುಲಿಪ್ತಾಂಗ. ಅನುಲಿಪ್ತಾಂಗ ಅಂದ್ರೆ ಏನು? ಆಲಿಂಗಿತ, ಆಲಿಂಗಿತ. ಲಕ್ಷ್ಮೀ ಭುಜಾಂತರಗತ, ಸೀತಾ ಭುಜಾಂತರಗತ. ಸರಿ ಹೋಯ್ತು. ಕುಬ್ಜ ಶಬರಿನೂ ಆಗ್ಬೋದು, ಆಯ್ತಾ? ಕುಬ್ಜ ಗಂಧಾನುಲಿಪ್ತಾಂಗ, ಅದರಿಂದ ಅನುಲಿಪ್ತಾಂಗ. ಲಿಪ್ತ, ಅನುಲಿಪ್ತ ಅಂಗ, ಎಲ್ಲ ಅಂಗಗಳು ಅಂದ್ರೆ ಸರ್ವಾಲಿಂಗ ಆಲಿಂಗಿತ ಅಂತ. ಸಾಮಾನ್ಯ ಆಲಿಂಗನ ಅಲ್ಲ, ಅಸಾಮಾನ್ಯ ಆಲಿಂಗನ. ನೋಡಿದ್ರೆ ರಾಮದೇವರಿಗೆ ಎಷ್ಟು ಹತ್ರ ಆಯ್ತು, ವೇದವ್ಯಾಸ ದೇವರಿಗೆ ಕುಬ್ಜ ಗಂಧಾನು ಮುಗಿಸ್ಬೇಡ. ಮಾಯಿ ಮಹಾ ಸಾಮರ್ಥ್ಯ. ಏನು ಜನ ಇದು, ಇನ್ನೇನು ಸಮುದ್ರ ಹೇಗೆ ದಾಟ್ತಾರೆ ರಾಮದೇವರು? ಸಾಧ್ಯನೇ ಇಲ್ಲ. ಅದು ಯೋಚನೆ ಮಾಡಿದರೆ ನಿಂತುಕೊಂಡ್ರೆ ಒಂದು ಹನಿ ನೀರಿಲ್ಲ ಅದ್ರೊಳಗೆ. ಏನೋ ಪಾಪ ದಾರಿ ಕೊಡ್ಲಿ ಅಂತ ನಾ ಸುಮ್ಮನೆ ಕುತ್ಕೊಂಡ್ರೆ ಕೈಲಾಗಲಿ ತಿಳ್ಕೊಂಡ್ಬಿಟ್ಟಿಯ. ನೋಡು ನಿಂತಾಗ ಅದು ಗಡಗ್ತಾ ಬರ್ತಾರ. ಸಿಂಧು ಸಿರ ಹರಗಾಣಂ ಪರಿಗೃಶ್ಯ ರೂಪಿ. ನಮಗೆ ಗೊತ್ತಾಗೋದಿಲ್ಲ, ಹೇಳಿದ್ರೆ ಗೊತ್ತಾಗೋದು. ಈಗ ಹೇಳಿದ್ರೆ ಗೊತ್ತಾಗೋದು, ಈಗ ಹೇಳಿದ್ರೆ ಗೊತ್ತಾಗೋದು. ಹೊಡಿಲಕ್ ಬಂದ್ರೆ ಈಗ ಅರ್ಥ ಆಯ್ತಾರೆ ಅಂತ ಹೇಳಿದ್ರೆ
ಆ ದೃಷ್ಟಿಯಲ್ಲಿ ಮಾಯಿ ಪರಮಪುರುಷ. ಪರಮಪುರುಷ ರಾಮ ಅಂದ್ರೆ ಮರ್ಯಾದಾ ಪುರುಷೋತ್ತಮ ಅಂತ ಪುರುಷ ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ ಅಂತಾಗಿದೆ ಪರಮಪುರುಷ. ಶಮಂತಕ ಮಣಿಯರ್ ಹರ್ತ. ಈಗ ವೇದವ್ಯಾಸರು ಬರ್ಬೇಕು. ಶಮಂತಕ ಮಣಿಯರ್ ಹರ್ತ, ಅದಕ್ಕೆ ಅನೇಕ ಅರ್ಥಗಳು. ಜ್ಞಾನಮಣಿ, ಜ್ಞಾನಕ್ಕಿಂತ ದೊಡ್ಡ ಮಣಿ ಇಲ್ಲ, ಅದನ್ನೆಲ್ಲರಿಗೂ ಕೊಟ್ಟವರು. ಮತ್ತೆ ಶಮಂತಕ ಮಣೇಹೇ, ಶಮಂತಕವತ್ ವಿದ್ಯಮಾನವಾದ ಮಣಿ ಅಶ್ವತ್ಥಾಮರ ತಲೆ ಮೇಲಿತ್ತು. ಅದನ್ನ ಕೊಡಿ ನೀವು ಇವನಿಗೆ ಅಂತ ಕೊಡಿಸಿದವರು. ಶಮಂತಕ ಮಣಿಯರ್ ಹರ್ತ ವೇದವ್ಯಾಸ ಹೇಳಿದ್ದಕ್ಕೆ ಕೊಟ್ಟಿದ್ದವರು. ಆದ್ದರಿಂದ ಶಮಂತಕ ಮಣಿ ಅಂದ್ರೆ ಒಳ್ಳೆ ಮಣಿ. ಅವರಲ್ಲಿ ಒಳ್ಳೆ ಮಣಿ ಅಶ್ವತ್ಥಾಮಾಚಾರ ತಲೆ ಮೇಲೆ. ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ, ಏನಿಲ್ಲ. ಅದಿದ್ದು ಬಿಟ್ರೆ ಯಾವಾಗಲೂ ಕೂಡ ಸಫಿಷಿಯಂಟ್. ಜ್ವರ ಇಲ್ಲ, ಬಾಯಾರಿಕೆ ಊಟ ಏನು ಬೇಕಿಲ್ಲ. ಅದಿದ್ದು ಬಿಟ್ರೆ ಅದನ್ನು ಕಿತ್ಕೊಟ್ರಲ್ಲ, ಕೊಟ್ಬಿಡಿ ಅವರಿಗೆ, ತಪ್ಪು ಮಾಡಿದ್ದೇವೆ. ಅದನ್ನು ಕೊಡಿಸ್ಬೇಕಾದ್ರೆ ಅರ್ಜುನಿಗೆ ಕೊಡಿ ಅಂತ ಹೇಳಿದ್ರೆ ಭೀಮನಿಗೆ ಕೊಡಿಸಿದ್ದೆ. ಅದಕ್ಕೆ ಭೀಮನಿಂದ ಸೋತಿದ್ ನೀವು ಫಸ್ಟ್. ಅದರಿಂದ ಸಿಕ್ಕಿದ್ದು ಭೀಮನಿಗೆ ಮುಂದೆ ಹೋಗ್ತಾ ಇದ್ರಿ. ಭೀಮನ ಹಿಡಿದಾಕಿದ್ದ ಅದೇ ಭೀಮನಿಗೆ ಕೊಡಿ ಅಂತ ಹೇಳ್ತಾರೆ. ಅರ್ಥ ನರ ನಾರಾಯಣಾತ್ಮಕ, ಅದು ನರ ಎಲ್ಲ ಮೂಲ ರೂಪಕ್ಕೂ ಭೇದ ಇಲ್ಲ. ಕುಬ್ಜ ಗಂಧಾನುಲಿಪ್ತ, ಏನು ಕುಬ್ಜರಿಲ್ಲಿದ್ದಾರೆ ಮತ್ತೆ ವೇದವ್ಯಾಸಗಳಲ್ಲಿ ಕುಬ್ಜ ಬರ್ಬೇಕೀಗ. ಕೀಟ, ಕೀಟ ಅತಿ ಕುಬ್ಜ. ಮನುಷ್ಯರ ಮುಂದೆನೆ ಕುಬ್ಜ, ವೇದವ್ಯಾಸರ ಮುಂದೆ ಎಷ್ಟು ಕುಬ್ಜ ಇರಬೇಕು, ಅತಿ ಚಿಕ್ಕದು ಅಂತ. ಅದಕ್ಕೆ ಮಾಡಿ ಭಾರಿ ಭಕ್ತಿ ಬಂದು ಕೊನೆಗೆ ಅನುಲಿಪ್ತಾಂಗ ಸಾಹಿತ್ಯ ಮುಕ್ತಿನೇ ಕೊಟ್ಬಿಟ್ಟ ಹೇಳ್ಬೋದು. ಸಾಮಾನ್ಯ ಅಧಿಕಾರಿಗಳ ಸಾಧ್ಯತೆ ಇಲ್ಲ. ಅಥವಾ ಲಿಪ್ತ, ಲೇಪಿಸಲ್ಪಟ್ಟ ಅಂಗವುಳ್ಳವನು, ಗಂಧದಿಂದ ಲೇಪಿಸಲ್ಪಟ್ಟ ಅವಯವುಳ್ಳವರು. ಸರಿ. ಇನ್ನೊಂದು ಅರ್ಥ ಕುಬ್ಜರು ಅಂದ್ರೆ ಏನು? ವೇದ ಅನಧಿಕಾರಿಗಳು. ಅದಕ್ಕೆ ಅವರಿಗೆ ಗಂಧ ಅನುಲಿಪ್ತ. ಗಂಧ ಅಂದ್ರೆ ಏನು? ವೇದಗಳ ಸಾರ. ಅದರಿಂದ ಅನುಲಿಪ್ತರಾಗಬೇಕು. ತಲೆಯೆಲ್ಲ ತುಂಬಿಟ್ಟು ಹಬ್ಬ ನಾವು ಕೂಡ ಇವತ್ತೇನ ಮೋಕ್ಷಕ್ಕೆ ಹೋಗ್ಬೋದು. ಶ್ರೀಶುದ್ಧ ಬ್ರಹ್ಮ ಬಂಧು ನಾಂ ಧೈರ್ಯ ಶ್ರುತಿ ಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯ ಏವಂ ಭವೇದಿಹ ಇತಿ ಭಾರತ ವಾಕ್ಯಾನಂ ಕೃಪಯಾ ಮುನಿನಾಥ. ಆದ್ದರಿಂದ ಕುಬ್ಜ ಗಂಧಾನುಲಿಪ್ತಾಂಗ ಮಾಯಿ. ಎಂಥ ಮಾಯಿ! ಸತ್ತೋರು ಬಸ್ಸೋರು ಸಾಮಾನ್ಯ ಸಾಮರ್ಥ್ಯ. ಅಷ್ಟು ಜನನ ಒಬ್ಬರು ಬಸ್ ಕ್ಲಿಯರ್ ಮಾಡೋದು ಕಷ್ಟ, ಅದೇ ಬಸ್ಸೋಬೇಕಾಗಿಲ್ಲ, ಡಿಸ್ಪ್ಯಾಚ್ ಮಾಡಿ ಸಿಕ್ಕರೆ ಸಾಕಾಗಿರೋದು ಅಂತ ಸ್ಥಿತಿ ಇದ್ರೆ ಮಾಯಿ. ಪರಮಪುರುಷ, ಪರಮಪುರುಷ ಅದರಿಂದ ಪರಮಪುರುಷ ಅಂತ ಗೊತ್ತಿದೆ. ಉಪಸಂಹಾರ ಪರಮಪುರುಷ ಎಲ್ಲ ಯಾವುದಕ್ಕೂ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಮುಷ್ಟಿಕಾಸುರ ಚಾಣೂರ ಮಲ್ಲಯುದ್ಧ ವಿಶಾರದ ಸಂಸಾರ ವೈರಿ ಕಂಸಾರಿ ಮುರಾರಿ ನರಕಾಂತಕ. ನೋಡೋದಕ್ಕೆ ಬೇರೆ ಕನ್ವೆ ಚಾನ್ಸಸ್ಸೇ ಇಲ್ಲ ಆಗಿರುತ್ತೋ, ಗೊತ್ತಾಯ್ತಿಲ್ಲ. ಅನ್ಯತ್ರ ಪ್ರಸಿದ್ಧ ಶಬ್ದ ಇದ್ದಾಗಿರ್ತಾರೆ, ಆದ್ರೆ ಸರಿಯಾಗಿ ನೋಡ್ಬಿಟ್ರೆ ಪ್ರಶ್ನ ಅರ್ಥ ಆಗುತ್ತೆ. ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದಾಯ ನಮಃ, ಒಂದೇ ಪದ ಅದಿಷ್ಟು ಕೂಡ. ಸಂಸಾರ ವೈರಿ ವೈರಿಣೇ ನಮಃ. ಆಮೇಲೆ ಕಂಸಾರಿ, ಸಾರಿನೇ ಅಲ್ಲ, ತಿಂದು ಬಂತಲ್ಲ ಬುರಾರಿ, ಅದಕ್ಕೆ ಪದ್ಯ ಬಜೀತಾಗ ಸಂಸಾರಯೇ, ಸಂಸಾರ ಅರಯೇ, ಕಂಸಾರಿ ಕಂಸಾರಯೇ ನಮಃ. ಕಂಸ ಯಾಕೆ ಬರ್ತಿದೆ? ಕಂಸ ಯಾಕೆ ಮಾಡೋದು? ಕಂಸ ಮಾಡ್ತಾರ. ಕಂಸಾರಿ, ಕಂಸಾರಿ ಶತ್ರುವಾದ ಜೊತೆಗೆ ನಮಸ್ಕಾರ. ಆಮೇಲೆ ಮುಂದೆ ಮುರಾರಿಹಿ, ಮುರಾರಿ ಮತ್ತೆ ಮುರಾರಯೇ ನಮಃ. ಮುರಾರಿ ಹರಿ ಶಬ್ದ ಐತೆ. ನರಕಾಂತಕ, ನರಕಾಂತಕ ಇದು ಅಷ್ಟೆಲ್ಲ ಕೃಷ್ಣಕ್ಕೆ ಸುರಷ್ಟು ಏನು ಹೇಳಲೇಬೇಕಾಗಿದೆ. ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ. ವಿಶಾರದ ಭಾರಿ ಎಕ್ಸ್ಪರ್ಟ್. ಸಂಸಾರ ಗೊತ್ತಾಗಿದ್ದೆ ಅವಾಗ ಸ್ವಲ್ಪ ಬಿಟ್ಕೊಂಡಿದ್ದೆ, ಬಂದ ಸತ್ತ ಬಿಡ್ತಿದ್ದ. ಎಲ್ಲ ಆಟ ಆಡಿಸಿ ಅವ್ರು ಎಲ್ಲ ಪಟ್ಟುಗಳು ಮುಗಿದ ಹೊಡಿತ ಮಲ್ಲೆತ್ತ ಬರುತ್ತೆ ಅಂತ ತೋರಿಸಿ ಹೇಳ್ಬೇಕಾದ್ರೆ. ಎರಡನೇದಾಗಿ ವೇದವ್ಯಾಸರ ರಾಮದೇವರು ಬರ್ಬೇಕೀಗ. ಮುಷ್ಟಿಕಾಸುರ ಚಾಣೂರ ಮಲ್ಲ ಯುದ್ಧ ವಿಶಾರದ. ಮುಷ್ಟಿಕಾಸುರ, ಮುಷ್ಟಿಯಿಂದ ಬಾಣ ಹೇಗೆ ಹಿಡ್ಕೋಬೇಕು, ಹೀಗೆ ಹಿಡ್ಕೋಬೇಕು ಬಾಣನ, ಗೊತ್ತಾಯ್ತಾ? ಮುಷ್ಟಿಕರ ಬಾಣ ಬಾಣ ಅಂತ ಅರ್ಥ ಆಗ. ಮುಷ್ಟಿಕರ ಬಾಣ ಆಗಿಬಿಡ್ತದೆ. ಅದರಿಂದ ಚಾಣೂರ ಭಾರಿ ಭಾರಿ ಪ್ರಸಿದ್ಧರಾದ ಎಲ್ಲರನ್ನು ಕೂಡ ಮಲ್ಲರನ್ನ, ಮಲ್ಲರು ಅಂದ್ರೆ ಜಟ್ಟಿಗಳು, ಜಟ್ಟಿಗಳು ಯುದ್ಧ ಮಾಡ್ಬೇಕಾಗಿಲ್ಲ. ಪ್ರತಿಮಲ್ಲ ಅಂತ ಹೇಳ್ಬೇಕಾದ್ರೆ ಮಲ್ಲನಾಗ್ಬೇಕಾಗಿಲ್ಲ, ಪ್ರತಿವೀರ ಪ್ರತಿಮಲ್ಲ ಅಷ್ಟೇ. ಅವರನ್ನೆಲ್ಲ ಕೂಡ ಏನ್ ಮಾಡಿದ್ದೇನೆ ಯುದ್ಧ ಮಾಡೋದು ವಿಶಾರದ. ರಾಮದೇವ್ರ ಯುದ್ಧ ಅಂತ ಹೇಳಿದ್ರೆ ನಗನಗ್ತಾ 5 ಬಾಣ ಮುಗಿದ ಕತೆ. ಯಾರ್ದು? ಕುಂಭಕರ್ಣ ಹೋದಾನೆ. ಒಂದ್ ಬಾಣ ಬಿಟ್ರೆ ಎಲ್ಲರೂ ಎದ್ದು ಬಿಟ್ರಿ, ಎಲ್ಲರೂ 8 ಜನ ಎದ್ದು ಬಿಟ್ರು. ಮತ್ತೆ ಆ ದೃಷ್ಟಿಯಿಂದ ಚಾಣೂರ ಮಲ್ಲ ಯುದ್ಧ ವಿಶಾರದ. ಸಂಸಾರ ವೈರಿ, ಸಂಸಾರ ದಾಟಿಸ್ತಾರೆ ರಾಮದೇವರು. ರಾಮ ತಾರಕ ಮಂತ್ರ, ರಾಮನಾಮ ನುಡಿ ನುಡಿ ಕಾಮಕ್ರೋಧವು ಬಿಡಿ. ಕೃಷ್ಣನ ಸಂಸಾರ ವೈರಿ. ಗೀತೆಯಿಂದ ಉತ್ತೈಷಾಮಂ ಸಮುದ್ಧರ್ಥ ಮೃತ್ಯು ಸಂಸಾರ ಸಾಗರ. ಇಲ್ಲೂ ವಾಸುದೇವ ರೂಪ, ಆದ್ದರಿಂದ ಇಲ್ಲೂ ಕೂಡ ಮುಕ್ತಿ ಕೊಡೋ ರೂಪನೇ. ಆಮೇಲೆ ವೇದವ್ಯಾಸ ರೂಪನು ಹಾಗೇನೆ ಸಂಸಾರ ವೈರಿ. ಕಂಸಾರಿ, ಕಂಸ ಅಂದ್ರೆ ಕಾಲನೇಮಿ, ಮೂಲ ರೂಪ ಕನ್ವಯ. ಕಾಲನೇಮಿ ಕೊಂದು ಮೂಲ ರೂಪ ಹರಿಪರ, ಕೃಷ್ಣಪರ ಕಂಸ.
ಇನ್ನು ಕಂಸ ಅಂದ್ರೆ ಕಾಮಾಭಿಮಾನಿ. ಕಾಮಾಭಿಮಾನಿ ಅಂತ ಹೇಳಿದ್ರಿಂದ ವೇದವ್ಯಾಸ ರೂಪ ಬಂತು. ಗೊತ್ತಾಯ್ತಾ? ಕಂಸವತ್ತಿದ್ದಂತಹ ಖರದೂಷರು ರಾವಣನಿಗೆ ಕೊಂದಿದ್ರೆ ಕಂಸ. ಕಂಸನೇ ಕಂಸವತ್ತಿದ್ದವರೆಲ್ಲ ಸಾಕು. ಯಾವ್ದ್ರಲ್ಲಿ? ಚಂದ್ರಿಕಾ ಪ್ರಕಾಶ. ಚಂದ್ರಿಕಾದಲ್ಲಿ ಬಂದಿರೋದ್ರಿಂದ ಬರೀತಾರೆ. ಸಂಸಾರಿಹಿ ಮುರಾರಿಹಿ. ಮುರಾರಿಹಿ ಕೃಷ್ಣನ ಸರಿ. ಮುರ ಯಾರವನು? ನರಕಾಸುರನ ಮಂತ್ರಿ, ಪ್ರಧಾನ ಮಂತ್ರಿ. ಮುರ ಅವನ ಕೊಂದು ಮುರಾರಿ ಅಂತ ಇದ್ದ. ಬಿಡದವ್ರಿತ್ತು ಅಂದ್ರೆ ಮುರ ಅಂದ್ರೆ ಪಾಪ. ಅದು ಕೃಷ್ಣ ಹೇಳಿದ್ರೆ ಕಷ್ಟ ಒಂದಿಷ್ಟೆಲ್ಲಾನು ಆಯ್ತು. ರಾಮದೇವ್ರ ಪಾಪವ್ರು ಯಾರು? ತಾರಕ ಮಂತ್ರನೇ ಇದೆ. ಆಮೇಲೆ ಕೃಷ್ಣವ್ರು ಅದಕ್ಕೆ ಹರಿ ಹರಿಯಾತಿ ಹರಿರಿಯಾತಿ. ಕಳ್ಳ ಓಡೋಗ್ತಾ ಇದ್ದಾನೆ, ಇವನು ಕರೆದ ಹರಿರಿಯಾತಿ ಹರಿರಿಯಾತಿ, ಕಳ್ಳ ಓಡ್ತಾನೆ ಅಂತ ಹೇಳಿ. ಅವ್ನು ಕಳ್ಳ ಓಡ್ತಾನೆ ಅಂತ ಹೇಳಿದ ಹರಿಶಬ್ದ ಆಯ್ತಲ್ಲ, ಬಾ ಮೋಕ್ಷಕ್ಕೆ ಮೋಕ್ಷಕ್ಕೆ ಹೋಗುವ. ಅಜಾಬಿಡ ಕರೆದ್ರೆ ಆಗ ನಾರಾಯಣ ತಕ್ಷಣ ಬಂದಾಗೆ ಬರ್ತಾರೆ. ಅದರಿಂದ ಹರಿ ರೂಪಕ್ಕೂ ಬಂತು, ಈ ರೂಪಕ್ಕೂ ಬಂತು. ಆಮೇಲೆ ವೇದವ್ಯಾಸ ರೂಪಕ್ಕಂತರು ಒಂದೊಂದು ಅಕ್ಷರ ಕೇಳಿದ್ರು ಪಾಪ ಪರಿಹಾರ. ಒಂದು ಅಕ್ಷರ ಕೇಳಿದ್ರು ಕೂಡ ಎಲ್ಲದಕ್ಕೂ ಮುರ. ಮುರ ಅಂದ್ರೆ ಪಾಪ. ನೆನ್ಪಿಟ್ಕೊಂಡ್ರು. ಮುರ ಕಾಮನ್ ನೌನ್ ಬೇರೆ, ಪ್ರಾಪರ್ ನೌನ್ ಬೇರೆ. ಪ್ರಾಪರ್ ನೌನ್ ಆಗಿ ಯಾರರ್ಥ? ಕಾಮನ್ ನೌನ್ ಆಗಿ ಪಾಪ. ಅದ್ರ ಸಮಸ್ಯೆ ಇಲ್ಲ. ಓ ಒಯ್ಯರಿತದಲ್ಲ. ಆ ಪಾಪ ಏನ್ ಮಾಡಿದ್ರು ಹೋಗೋದಿಲ್ಲ, ಬೇರೆ ಯಾವ್ದಕ್ಕೂ ಹೋಗೋದಿಲ್ಲ. ಒಂದೊಂದು ಅಕ್ಷರ ಕೇಳಿದ್ರು ಕೂಡ ಎಷ್ಟೆಷ್ಟು ನೀವು ದಾನ ಧರ್ಮ ಪುಣ್ಯ ಪಾಪ ಏನೇನ್ ಮಾಡಿರ್ತೀರಿ ಬೇರೆಯವರು, ಈ ಶಕ್ತಿ ಅದಕ್ಕಿಲ್ಲ. ಬಟ್ ಇದಕ್ಕೆ ಡೈರೆಕ್ಟ್ ಬರಕ್ ಅದೆಲ್ಲ ಮಾಡಿದ್ರೆ ಎಲಿಜಿಬಿಲಿಟಿ ಬರುತ್ತೆ. ಭಾರಿ ದೊಡ್ಡದು. PUC ಓದ್ಬೇಕಲ್ಲ ಫಸ್ಟ್. ಆ ತರ ಎಂಟ್ರಿ ಅವೆಲ್ಲ. ಬಟ್ ಎಂಡ್ ಇದು. ಆದ್ರಿಂದ ಪಾಪ ಪರಿಹಾರ ಅದರಷ್ಟು ಜ್ಞಾನಕ್ಕಿರೋ ಪರಿಹಾರ ಪಾಪಗಳಾಡ ಶಕ್ತಿ ಬೇರೆ ಯಾವುದಕ್ಕೂ ಇಲ್ಲ. ಅದಕ್ಕೆ ಜ್ಞಾನ ಕಾರ್ಯಕ್ಕೆ ಯಾವ್ದು ಗಂಗಾ ಸ್ನಾನಕ್ಕೆ ಹೊರಟಿದ್ದ, ಪಾಠ ಇತ್ತು, ಬಿಟ್ಟ ಕುತ್ಕೊಂಡ. ಅದಕ್ಕಿಂತ ಶ್ರೇಷ್ಠ ಇದು. ಅರ್ಥ ಆಯ್ತಾ? ಇವ್ರಿಗೆ ಹಾಗೆಲ್ಲ ಬಿಟ್ಟು ಹೋಗೇ ಬಿಡ್ತೀವಿ. ಓದೋ ಬರೋದೇ ಇಲ್ಲ, ಪಾಠಕ್ಕೆ ಬರೋದು ಹಾಗಾಗಬಾರ್ದು. ಅದು ಪಾಠ ಫೇಲ್ ಆಗಿದೆ ಅಂತ, ಯಾತ್ರೆ ತೀರ್ಥಯಾತ್ರೆ ಫೇಲ್ ಆಗಿಬಿಟ್ಟಿದೆ ಅಂತ. ಪಾಠ ಆಗ್ತಾ ಇಲ್ಲ, ಯಾತ್ರೆ ಮಾಡಿ ಬಂದ ಸಿಕ್ತು. ಅದು ಕರೆಕ್ಟ್. ಇದು ಈ ತೀರ್ಥಯಾತ್ರೆ ಆ ತೀರ್ಥಕ್ಕೆ ಶಾಸ್ತ್ರ ಆನಂದದ ಅಧ್ಯಯನ ಸಾಧನೆ ಆಗ್ಬೇಕು. ಅದೇ ಇದಾಗಬಾರ್ದು. ಓದೋ ಬಿಟ್ಟು ಬಿಡ್ತಾರಲ್ಲ, ಹಾಗಾಗತ್ತೆ ಅಷ್ಟೇ. ಟೆಕ್ಸ್ಟ್ ಬುಕ್ ಕೊಡ್ಸಿರ್ತಾರೆ, ಓದೋ ಬಿಟ್ಬಿಟ್ರೆ ಉಪಯೋಗ ಏನು ತಗೊಂಡ್ರಿ? ಸರ್ವ ಮೇಲೆ ನರಕ ಕಂಸಾರಿ ನರಕಾಂತಕ. ನರಕಾಸುರ ಕೊಂದು ಸ್ಪಷ್ಟನೇ. ಅದೆಲ್ಲ ಸುಲಭ ಅಂದ್ರೆ ಬ್ರಹ್ಮದೇವ್ರ ಕಬಡ್ಡಿ ಅಂತ ಯಾರನ್ನ ಕೊಂದಿದ್ದಲ್ಲ. ಅದು ಯಾರನ್ನ ಹಿಡಿದ ವೀರಪ್ಪನ ಹಿಡಿದ ಎಷ್ಟು ಕ್ರೆಡಿಟ್ ಬರಲಿಲ್ಲ, ಅವಾರ್ಡ್ ಕೊಟ್ಟರು. ಬರೀತಿ ಕಾಲ್ಡರ್ ಕೊಡ್ತಾರ, ಪಿಕ್ ಪಾಕೆಟ್ ಮಾಡಿದ್ರೆ ಹಿಡಿದ್ರೆ ಕೊಡೋದಿಲ್ಲ. ನರಕಾಂತಕ. ಇನ್ನು ಯಾರಿಗೆ ಬೇಕಿಲ್ಲ? ರಾಮದೇವರಿಗೆ ಕಂಸಾರಿ ಅದೆಲ್ಲ ಆಯ್ತು. ಮುರಾರಿ ನರಕ. ವೇದವ್ಯಾಸರಿಗನ್ವಯ ಸಂಸಾರ ವೈರಿ ಇಬ್ಬರು ಕಾಮನ್ ಅಲ್ಲ. ನರಕಾಂತಕ ಬರ್ತಾರೆ. ನರಕ ಪರಿಹಾರ ಮಾಡ್ತಾರಲ್ಲ, ನರಕಾಸುರ ಹಂತಕ, ನರಕಕ್ಕೆ ಪರಿಹಾರ ಮಾಡ್ತಾರ ನರಕಾಂತಕ. ವೇದವ್ಯಾಸ ಸಲೀಸಾಗ ಅರ್ಥ ಆಗ. ಇನ್ನೂ ತಗೊಂಡ್ಬಿಟ್ರೆ ಭಾರಿ ಭಾರಿ ಅರ್ಥ ಬರ್ತಾವ ಅದಕ್ಕೆ. ನರ ನರ ರೂಪದ ಕ ಅಂದ್ರೆ ವಾಯುದೇವ. ಅವರಿಂದ ಅಂತಕ ನಿರ್ಣಯವನ್ನು ಬರೆಸ್ತಾರೆ. ಸಾಪ್ತ ನಿರ್ಣಯವನ್ನು ಅಂತ ನಿರ್ಣಯ. ಆದ್ದರಿಂದ ಅವರ ಪಡೆಯುತ್ತಾರೆ ಮಧ್ಯೆ ಗುರು ಸೂತ್ರ ಭಾಷ್ಯ ವಿಲಂಬಿತ ಚರಿತೆಯಿಂದ ಬರೆಸಿ. ಅಂತ ಅಂದ್ರೆ ವೇದಾಂತ. ವೇದಾಂತ ಅಂದ್ರೆ ಬ್ರಹ್ಮಸೂತ್ರ ಭಾಷ್ಯ. ಅದನ್ನು ಬರೆಸ್ತಾರ. ಆದ್ದರಿಂದ ನರಕಾಂತಕ. ಎಲ್ಲೆಲ್ಲೋ ಪದ ಹೋಗ್ಬಿಡುತ್ತೆ. ಗೊತ್ತಾಯ್ತಾ? ನರೇಣ ನರರೂಪೇಣ ಶೇಷೇಣ ಕಾಂತಕ ದುಷ್ಟಾಂತಕ. ಇವರೆಲ್ಲ ಇದ್ದಾರೆ. ಏನೇ ಪ್ರಹ್ಲಾದರು ಕೊಲ್ತಾರಲ್ಲ ಮುಷ್ಟಿಕಾದಿಗಳನ್ನು, ಅದು ಬಂದೋಯ್ತು. ನಾರ ಬಿಡ್ಸಕ್ ಬರೋದು, ನಾರ ಆಗಿಬಿಡುತ್ತ. ನಾರ ಆಗ್ತದೆ, ಆಗಲ್ಲ. ಆಮೇಲೆ ನರಶ್ಚಾಸೋ ಕಾಂತಕಶ್ಚ. ನರ ಅಂದ್ರೆ ನರಿಯತೇತೆ ನರಹ. ವಿಷ್ಣು ಸಹಸ್ರನಾಮದ ನರಹ. ಕಾಂತಕ ಅಂದ್ರೆ ಶಾಸ್ತ್ರ. ಅದಕ್ಕೆ ಅಂತ ನಿರ್ಣಯ ಬ್ರಹ್ಮಸೂತ್ರ ಬರೆದವರು ಅಂತ. ಆ ನರಕ ಎಲ್ಲ ಹೋಗ್ಬಿಡ್ತಾರೆ, ಬೇರೆ ಬೇರೆ ಅರ್ಥ ಬಂದ್ಬಿಡ್ತಾವ. ಅದು ವಿಶೇಷ. ಇದು ಮ್ಯಾಜಿಕ್ ಶಾಸ್ತ್ರ. ಮುಷ್ಟಿಕಾಸುರ ಚಾಣೂರ ವಲ್ಲ ಯುದ್ಧ ವಿಶಾರದ ಸಂಸಾರ ವೈರಿ ಕಂಸಾರಿ ಮುರಾರಿ ನರಕಾಂತಕ. ಅಲ್ಲಿಗೆ ನಾಳೆ ಸಂಬಂಧಿತ ಇನ್ನೇನು ಹೆಚ್ಚಿಲ್ಲ. ಇನ್ನು 2-3 ದಿವಸ ಇದೆ. ಭಾನುವಾರ ಆಗಿದ್ದರಿಂದ